Right. So, good evening, everyone. So, welcome back to Takshara Academy. So, we'll continue the chapter, the relations and functions. Right. So, in the last class, we discussed about the different types of relation as well as the definition of a relation. Right. So, in the types of relation, so we seen about a reflexive relation, a symmetric relation, a transitive relation, and equivalence relations. Before going to these four types of relation, we seen that empty relation, or we call it as void relation, and another one is universal relation. Okay, na? Hagadre. So we'll see the definition once again. So reflexive relation means, so A comma A belongs to R for all A belongs to the non-empty set A ಆಗಿರಬೇಕು. ಹಂಗಿದ್ರೆ ಮಾತ್ರ ಏನಂತ ಕರಿತೀವಿ ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಸಾರಿ, ಇಲ್ಲಿ ಅನ್ ಬರಲ್ಲ, ಏನ್ ಬರುತ್ತೆ, ದೆನ್ ಬರುತ್ತೆ. ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಆಗ್ಬೇಕು. ಏನಕ್ಕೆ, ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಆಗಿರ್ಬೇಕು. ಸೊ ನೆಕ್ಸ್ಟ್, if a comma b belongs to R and b comma c belongs to R, then a comma c belongs to R ಆದರೆ for all a comma b comma c belongs to non-empty set A ಆದರೆ then R is called, we call it as a transitive relation. ಹಾಗಾದ್ರೆ ಈ ಮೂರು ರಿಲೇಷನ್ ನ ಕಂಬೈನ್ ಮಾಡಿ ನಾವೇನಂತ ಕರಿತಾ ಹೋಗ್ತೀವಿ, ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ? ಸೊ ಏನು ಫಸ್ಟ್ಗೆ, ಸೊ ಫಸ್ಟ್ ನಾವು ಏನ್ ನೋಡ್ತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ನೋಡಿದ್ವಿ. ಫಾರ್ ಆಲ್ ಎ ಕಮ ಎ ಬಿಲಾಂಗ್ಸ್ ಟು ನಾನ್ ಎಂಪ್ಟಿ ಸೆಟ್ ಎ ಆಗಬೇಕು. ಸಿಮೆಟ್ರಿಕ್ ಆಗ್ಬೇಕಂದ್ರೆ ಫಾರ್ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್ ಏನಾಗಬೇಕು, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, then a comma c must belongs to R ಆಗಬೇಕು. for all a comma b comma c belongs to the non empty set A ಆಗಬೇಕು. ಹಂಗಾದ್ರೆ ನಾವೇನ್ ಕರೀತೀವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಮೂರು ರಿಲೇಷನ್ ನ ಸ್ಯಾಟಿಸ್ಫೈ ಮಾಡುವಂತಹ ರಿಲೇಷನ್ ನಾವೇನಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಕೆಲವೊಂದು ಪ್ರಾಬ್ಲಮ್ಸ್ ನೋಡಿದ್ವಿ. ಸೊ ಬೇಸ್ಡ್ ಆನ್ ದಿಸ್ ಟಾಪಿಕ್ ಅಗೇನ್ ವಿಲ್ ಕಂಟಿನ್ಯೂ ಆರ್ ವಿಲ್ ಡಿಸ್ಕಸ್ ಸಮ್ ಆಫ್ ದಿ ಅದರ್ ಎಕ್ಸಾಂಪಲ್ಸ್ ಆನ್ ಬೇಸ್ಡ್ ಆನ್ ದಿ ಸೊ ಟೈಪ್ಸ್ ಆಫ್ ರಿಲೇಷನ್ಸ್. ಓಕೆನಾ? ಸೊ ಈಗ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ, ಶೋ ದ್ಯಾಟ್, ಅವ್ರು ಹೇಳ್ತಿದ್ದಾರೆ ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ. ನೋಡಿ, ಒಂದು ಸೆಟ್ ಕೊಟ್ಬಿಟ್ಟಿದ್ದಾರೆ, ಅವರು ಶೋ ದಟ್ ಅಂತ ಹೇಳ್ತಿದ್ದಾರೆ ಅಂತಗಿನ ವಿ ಮಸ್ಟ್ ಶೋ ದಟ್ಸ್ ಇಟ್. ಏನಂತ ಶೋ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಿ ಅಂತ ಹೇಳ್ತಿದ್ದಾರೆ. ಎಂತ ಶೋ ಮಾಡಬೇಕು, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಬೇಕು. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡ್ಬೇಕಂತ ನಾವೆಂತ ಶೋ ಮಾಡಬೇಕು, ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಶೋ ಮಾಡಬೇಕು, ಸಿಮೆಟ್ರಿಕ್ ರಿಲೇಷನ್ ಅಂತ ಶೋ ಮಾಡಬೇಕು, ಅಗೇನ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಶೋ ಮಾಡಲೇಬೇಕಾಗುತ್ತೆ. ಈ ಮೂರು ಕಂಡೀಷನ್ ನ ಪ್ರೂವ್ ಮಾಡಿದ್ರೆ ಮಾತ್ರ ಅದೇನಾಗ್ತಾ ಹೋಗ್ತದೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಆಗುತ್ತೆ. ಹಾಗಾದ್ರೆ ಅವರೇ ಹೇಳಿದರೆ ಏನಂತ, ಶೋ ದಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ಶೋ ಮಾಡೋ ಹೋಗೋ ಇಲ್ಲ. ನಾವೇನಂತ ಶೋ ಮಾಡಬೇಕು, ಟ್ರಾನ್ಸಿಟಿವ್ ಅಂತ ಶೋ ಮಾಡಲೇಬೇಕು ಅಷ್ಟೇ. ಹಾಗಾದ್ರೆ ನಮಗೆ ಏನ್ ರಿಲೇಷನ್ ಕೊಟ್ಟಿದ್ದಾರೆ, ಸೊ ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದ್ಯಾಟ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಇಸ್ ಮಸ್ಟ್ ಬಿ ಏನಾಗಿರ್ಬೇಕು, ಈವನ್ ಆಗಿರಬೇಕು. ಸೊ ಆ ರೀತಿಯಾಗಿರುವಂತಹ ಆರ್ಡರ್ಡ್ ಪೇರ್ಸ್ ಎಲ್ಲಿರ್ತವೆ, ರಿಲೇಷನ್ ಆರ್ ಅಲ್ಲಿ ಇರ್ತವೆ, ಹೌದಾ? ಹಾಗಾದ್ರೆ ಲೆಟ್ ಅಸ್ ಫೈಂಡ್ ದ ಸೊಲ್ಯೂಷನ್. ನಮಗೆ ಏನ್ ಕೊಟ್ಟಿದ್ದಾರೆ, ಸೊ ದೇ ಗಿವನ್, ಸೊ ನಾನ್ ಎಂಪ್ಟಿ ಸೆಟ್ ಎ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ, 1 2 3 4 5 ಅಂತ ಕೊಟ್ಟಿದ್ದಾರೆ. ನಾನ್ ಎಂಪ್ಟಿ ಸೆಟ್. ಅಗೇನ್ ರಿಲೇಷನ್ ನಮಗೆ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದಟ್ mod ಆಫ್ ಎ ಮೈನಸ್ ಬಿ ಈಸ್ ಏನಾಗಿದೆ, ಈವನ್ ಆಗಿರ್ತದೆ.
mod of a minus b ಏನಾಗುತ್ತೆ even ಆಗುತ್ತೆ. ಓಕೆನಾ. ಸೊ ಫಸ್ಟ್ ನಮಗೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಶೋ ಮಾಡ್ಬೇಕಂದ್ರೆ ಫಸ್ಟ್ ನಾವೇನು ಶೋ ಮಾಡಬೇಕು, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಶೋ ಮಾಡಬೇಕು ಹೌದಲ್ವಾ. ಫಸ್ಟ್ ನೋಡೋಣ. ಸೊ ರಿಫ್ಲೆಕ್ಸಿವ್ ರಿಲೇಷನ್. ಸೊ ನಮಗೆಲ್ಲರಿಗೂ ಗೊತ್ತಿದೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು. ಸೊ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಆಗಿರ್ಬೇಕು ಅಂತ ಹೇಳ್ತಾ ಹೋಗ್ತದೆ ಹೌದಲ್ವಾ. ಹಾಗಾದ್ರೆ ಇದನ್ನ ನಾವು ನೋಡ್ಕೊಳ್ಳೋಣ. ಲೆಟ್ ಸೊ ಲೆಟ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ನಾನ್ ಎಂಪ್ಟಿ ಸೆಟ್ ಅಂತ ಹೇಳ್ತೀನಿ. ಆಸ್ mod of a minus a is equals to ನಮಗೇನು ಬರ್ತಾ ಹೋಗ್ತದೆ 0 ಹೌದಲ್ವಾ. ಸೊ 0 ಆದ್ರೆ ನಾವೇಂತ ಕರಿತೀವಿ, ಇಟ್ ಈಸ್ ಈವನ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ನಮಗೆ ಯಾವುದೇ ಆರ್ಡರ್ಡ್ ಪೇರ್ ಎಲಿಮೆಂಟ್ಸ್ ನ ತಗೊಂಡ್ರು ನಮಗೆ 0 ಬರ್ತಾ ಹೋಗ್ತದೆ. ದಟ್ ಇಸ್ 1,1 ತಗೊಂಡ್ರು 2,2 ತಗೊಂಡ್ರು 3,3 ತಗೊಂಡ್ರು ನಮಗೆ ಏನ್ ಬರ್ತಾ ಹೋಗ್ತದೆ 0 ಬರ್ತದೆ. 0 ವಿ ಕಾಲ್ಡ್ ಆಸ್ ಈವನ್ ನಂಬರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಏನಂತಾಯ್ತು, ದೇರ್ಫೋರ್ R is reflexive relation ಆಯ್ತು. ಏನಂತಾಯ್ತು, R is reflexive relation ಆಗುತ್ತೆ. ಶೋ ಮಾಡಿದ್ವಲ್ವಾ. ನೆಕ್ಸ್ಟ್ ನಾವೆಂತ ಶೋ ಮಾಡಬೇಕು, ಸಿಮೆಟ್ರಿಕ್ ರಿಲೇಷನ್ ಅಂತ ಶೋ ಮಾಡಬೇಕು. ನಾವೆಂತ ಶೋ ಮಾಡೋಣ, ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು ಅಂತ ಶೋ ಮಾಡೋಣ. ಸಿಮೆಟ್ರಿಕ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಏನಂತ ಹೇಳ್ತೀನಿ, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆದ್ರೆ ದೆನ್ ಏನಂತ ಶೋ ಮಾಡಲೇಬೇಕು ನಮಗೆ, ಬಿ ಕಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಂತ ಶೋ ಮಾಡಲೇಬೇಕು. ಹಾಗಾದ್ರೆ ಇದಕ್ಕೆ ನಾವೇನು ತಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎ ಆಯ್ತು ಅಂತ ತಗೊಂಡ್ರೆ, ಸೊ ದಿಸ್ ಇಂಪ್ಲೈಸ್ ನಮಗೆ ಏನಾಗುತ್ತೆ, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಏನಾಯ್ತು, ಸೊ ಈವನ್ ಆಯ್ತಾ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್, ನಾವೇಂತ ಬರೀಬಹುದು, ಮೈನಸ್ ಆಫ್ ಏನಂತ ಬರೆಯೋಣ, ಬಿ ಮೈನಸ್ ಎ ಅಂತ ಬರೀಬಹುದಾ. ಸೊ ಈಸ್ ಆಲ್ಸೋ ಏನಾಗುತ್ತೆ, ಈವನ್ ಆಗುತ್ತೆ. ಹಾಗಾದ್ರೆ ಮಾಡ್ಯುಲಸ್ ಪ್ರಾಪರ್ಟಿ ಇರೋದ್ರಿಂದ ನಾವು ವಿ ಕ್ಯಾನ್ ಇಟ್ ಆಸ್ ಮಾಡ್ ಆಫ್ ಬಿ ಮೈನಸ್ ಎ, ಸೊ ಈಸ್ ಆಲ್ಸೋ ನಮಗೆ ಏನಾಗುತ್ತೆ, ಈವನ್ ಆಗುತ್ತಲ್ವಾ. ಹಾಗಾದ್ರೆ ಸೊ ಮಾಡ್ ಆಫ್ ಬಿ ಮೈನಸ್ ಎ ಈಸ್ ಈವನ್ ಆಯ್ತಂದ್ರೆ ಈಗ ಬಿ ಅಂದ್ರೆ ಏನಂತ ಅರ್ಥ, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ ಅಲ್ವಾ. ಹಾಗಾದ್ರೆ ದೇರ್ಫೋರ್ ನಮಗೇನ್ ಬಂತ ಹೋಯ್ತು, ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಯ್ತು, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಆಯ್ತು ಅಂದ್ರೆ ಸೊ ನಾವೇನಂತ ಬರೀಬಹುದು, ದೇರ್ಫೋರ್ ಆರ್ ಈಸ್ ಏ ರಿಲೇಷನ್ ಆಗುತ್ತೆ, ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಆರ್ ಇಸ್ ಏನಾಯ್ತು, ಸಿಮೆಟ್ರಿಕ್ ರಿಲೇಷನ್ ಹೌದಲ್ವಾ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೇನಂತ ಶೋ ಮಾಡ್ಕೊಳ್ಳೋಣ, ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಶೋ ಮಾಡೋಣ. ನೋಡಿ ದಿಸ್ ಇಸ್ ದ ಲಾಜಿಕ್. ಸೊ ನಮಗೆ ನಾವೇನ್ ಮಾಡ್ಕೊಂಡಿದ್ದೀನಿ, ಮಾಡ್ ಆಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಯ್ತು ಅಂತ ನಾನು ಹೇಳ್ತಾ ಇದ್ದೆ. ರಿಲೇಷನ್ ಅಲ್ಲಿ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆ ಅಂತಂದ್ರೆ ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಆಗಲೇಬೇಕು. ಹಾಗೆ ನಾನೇ ಬರ್ಕೊಂಡೆ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂತ ಆಯ್ತು. ನಾನು ನೆಗೆಟಿವ್ ಸೈನ್ ತಗೊಂಡ್ರೆ ಬಿ ಮೈನಸ್ ಎ ಈಸ್ ಆಲ್ಸೋ ಏನಾಗುತ್ತೆ, ಈವನ್ ನಂಬರ್ ಆಗ್ತಾ ಹೋಗ್ತದೆ ಹೌದಲ್ವಾ. ಸೊ ನೆಗೆಟಿವ್ ಇರೋದ್ರಿಂದ ನೆಗೆಟಿವ್ ಸೈನ್ ನಾವು ಮಾಡ್ಯುಲಸ್ ಇರೋದ್ರಿಂದ ನಮಗೆ ಏನಾಗುತ್ತೆ, ಪಾಸಿಟಿವ್ ಅಂತ ಬರ್ಕೊಡೋದು. ದಟ್ ಇಸ್ ಮಾಡ್ ಆಫ್ ಬಿ ಮೈನಸ್ ಎ ಆಗುತ್ತೆ. ಈಸ್ ಆಲ್ಸೋ ಏನಾಯ್ತು ನಮಗೆ ಈವನ್ ಆಯ್ತು. ಮಾಡ್ ಆಫ್ ಬಿ ಮೈನಸ್ ಈಸ್ ಈವನ್ ಅಂತ ನಮಗೆ ಏನಂತ ಅರ್ಥ, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತೇಳಿ ಅರ್ಥ. ಓಕೆನಾ. ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಏನಾಯ್ತು, ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಅರ್ಥ. ಈಗ ನಾವೇಂತ ಶೋ ಮಾಡೋಣ, ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂತ ಶೋ ಮಾಡ್ಲಿಕ್ಕೆ ನಮಗೆ ಫಸ್ಟ್ ಏನ್ ಬೇಕು, ಎರಡು ಕಂಡೀಷನ್ ಬೇಕೇ ಬೇಕಲ್ವಾ. ಏನ್ ಕಂಡೀಷನ್ ತಗೊಳ್ಳೋಣ, ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಅಂತ ತಗೊಳ್ಳೋಣ. ಈಗ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಏನಂತ ಅರ್ಥ, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಸೊ ಈವನ್ ಅಂತೇಳಿ ಅರ್ಥ. ಅಗೇನ್ ಅಂಡ್ ಮಾಡ್ ಆಫ್ ಬಿ ಮೈನಸ್ ಸಿ ಈಸ್ ಆಲ್ಸೋ ಏನಾಗುತ್ತೆ, ಈಸ್ ಆಲ್ಸೋ ಈವನ್ ಆಗುತ್ತೆ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಸೊ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ತಗೊಳ್ಳೋಣ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ತಗೊಳ್ಳೋಣ. ನಾನೇನ್ ಮಾಡ್ತೀನಿ, ಇವೆರಡನ್ನು ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ನ ಆಡ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಮಾಡ್ ಆಫ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಆಲ್ಸೋ ಏನಾಗುತ್ತೆ, ಈವನ್ ಆಗುತ್ತೆ. ಯಾಕಂದ್ರೆ ನಮಗೆ ಸೊ ಈವನ್ ನಂಬರ್ ನ ಆಡ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, ಈವನ್ ನಂಬರ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆದ್ರೆ ವಿ ಗೆಟಿಂಗ್ ಮಾಡ್ ಆಫ್ ಎ ಮೈನಸ್ ಸಿ ಈಸ್ ಆಲ್ಸೋ ಏನಾಯ್ತು, ಈವನ್ ಆಯ್ತು. ಸೊ ಮಾಡ್ ಆಫ್ ಎ ಮೈನಸ್ ಸಿ ಈಸ್ ಈವನ್ ಆಯ್ತು ಅಂತಂದ್ರೆ ಏನಂತ ಅರ್ಥ, ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಅರ್ಥ. ಸೊ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಏನಂತ ಅರ್ಥ, ದೇರ್ಫೋರ್ ಆರ್ ಈಸ್ ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ ಆಗ್ತದೆ.
ಆಗುತ್ತೆ. ಹಾಗಾದ್ರೆ ಸೊ ನೋಡಿ, ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಯ್ತು, ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಆಯ್ತು, ಆರ್ ಈಸ್ ಆಲ್ಸೋ ಟ್ರಾನ್ಸಿಟಿವ್ ರಿಲೇಷನ್ ಆಯ್ತು. ಸೊ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ಹೆನ್ಸ್ ಆರ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಏನಾಗುತ್ತೆ, ಆರ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಹೌದಲ್ವಾ? ಅವ್ರು ಏನ್ ಶೋ ಮಾಡಂತ ಹೇಳಿದ್ದಾರೆ ಅದನ್ನ ನಾವು ಶೋ ಮಾಡ್ತಾ ಹೋಗ್ಬೇಕು. ಹೌದಲ್ವಾ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್. ಅವ್ರೇನ್ ಕೊಟ್ಟಿದ್ದಾರೆ, ಸೊ ಶೋ ದಟ್ ಈಚ್ ಆಫ್ ದಿ ರಿಲೇಷನ್ ಇನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು, ಏನ್ ಕೊಟ್ಟಿದ್ದಾರೆ, ಎಕ್ಸ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಅಂತ ಹೇಳ್ತಾರೆ. ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಮೀನ್ಸ್ ಏನಂತ ಅರ್ಥ, ಇಂಟೀಜರ್ಸ್ ಅಂತೇಳಿ ಅರ್ಥ. ಸೊ ವೇರ್ ದಟ್ ಎಕ್ಸ್ ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ತಿದ್ರೆ 0 to 12 ಅಂತ ಹೇಳ್ತಾರೆ. ಇಟ್ ಮೀನ್ಸ್ 0 ಆಲ್ಸೋ ಇನ್ಕ್ಲೂಡ್ ಆಗಿದೆ, 12 ಆಲ್ಸೋ ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ ದೆನ್ ವಿ ಹ್ಯಾವ್ ಟು ಶೋ, ಏನಂತ ಶೋ ಮಾಡಬೇಕು, ಆರ್ ಅನ್ನ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಬೇಕು. ನಮಗೆ ಇಲ್ಲಿ ಎರಡು ರಿಲೇಷನ್ ಕೊಟ್ಟಿದ್ದಾರೆ. ಒಂದು ರಿಲೇಷನ್ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದಟ್ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ 4 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದಟ್ ಎ ಇಸ್ ಈಕ್ವಲ್ಸ್ ಟು ಏನಾಗಿರ್ತದೆ, ಬಿ ಆಗಿರ್ತದೆ. ಸೊ ಎರಡು ರಿಲೇಷನ್ ಕೊಟ್ಟಿದ್ದಾರೆ. ರಿಲೇಷನ್ ಇಸ್ ಡಿಫೈನ್ ಆನ್ ಎ ನಾನ್ ಎಂಪ್ಟಿ ಸೆಟ್ ಎ. ಆ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಎಲ್ಲಿಂದ ಎಲಿಮೆಂಟ್ಸ್ ಇದಾವೆ, 0 ಇಂದ 12 ವರೆಗೂ ಎಲಿಮೆಂಟ್ಸ್ ಇದಾವೆ. ನಾವೇನಂತ ಶೋ ಮಾಡಬೇಕು, ರಿಲೇಷನ್ ಆ 1 ಮತ್ತೆ ಎರಡು ರಿಲೇಷನ್ ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಶೋ ಮಾಡಬೇಕು. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಒಂದು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಶೋ ಮಾಡಬೇಕು, ಇನ್ನೊಂದು ಸಿಮೆಟ್ರಿಕ್ ರಿಲೇಷನ್ ಅಂತ ಶೋ ಮಾಡಬೇಕು, ಇನ್ನೊಂದು ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಶೋ ಮಾಡಬೇಕು. ಹಂಗಾದ್ರೆ ಮಾತ್ರ ಏನಾಗ್ತಾ ಹೋಗ್ತದೆ, ಅದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಏನ್ ಕೊಟ್ಟಿದ್ದಾರೆ ನಮಗೆ ಸೊಲ್ಯೂಷನ್ ಫಾರ್ ದಿಸ್. ಸೊ ಗಿವನ್, ಸೊ ನಮಗೆ ಏನ್ ಕೊಟ್ಟಿದ್ದಾರೆ, ಗಿವನ್ ನಾನ್ ಎಂಪ್ಟಿ ಸೆಟ್ ಎ ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ದಾರೆ, ಸೊ ಎ ಎಕ್ಸ್ ಬಿಲಾಂಗ್ಸ್ ಟು ಝೆಡ್, ಎಕ್ಸ್ ಲೈಸ್ ಬಿಟ್ವೀನ್ ಎಲ್ಲಿಂದರಿಗೆ 0 to 12 ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಏನ್ ಬರ್ತಾ ಹೋಗ್ತದೆ, 0 1 2 3 4 ಅಂಡ್ ಸೊ ಆನ್ ಅಪ್ ಟು ಎಲ್ಲಿವರೆಗೆ ಇರ್ತವೆ ಎಲಿಮೆಂಟ್ಸ್, 12 ವರೆಗೆ ಇರ್ತದೆ. ದಿಸ್ ಇಸ್ ದ ನಾನ್ ಎಂಪ್ಟಿ ಸೆಟ್. ಹಾಗಾದ್ರೆ ರಿಲೇಷನ್ ಆರ್ ಡಿಫೈನ್ ಆನ್ ಎ ಅಂತಂದ್ರೆ ನಮಗೆ ಏನಂತ ಅರ್ಥ, ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಅರ್ಥ ನಮಗೆ ಆಲ್ರೆಡಿ ಗೊತ್ತಿದೆ. ಹೌದಲ್ವಾ? ಹಾಗಾದ್ರೆ ಫಸ್ಟ್ ಒನ್ ತಗೊಳ್ಳೋಣ. ಫಸ್ಟ್ ಒನ್ ಏನ್ ತಗೊಳ್ಳೋಣ, ಆರ್ ಇಸ್ ಈಕ್ವಲ್ಸ್ ಟು, ಇಟ್ ಇಸ್ ಎ ಕಲೆಕ್ಷನ್ ಆಫ್ ಎ ಕಮ ಬಿ ಸಚ್ ದಟ್ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಎ ಏನಂತ ತಗೊಳ್ಳೋಣ, ಸೊ ಮಲ್ಟಿಪಲ್ ಆಫ್ 4 ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ, ಮಲ್ಟಿಪಲ್ ಆಫ್ 4 ಅಂತೇಳಿ ತಗೊಳ್ಳೋಣ. ಅಂದ್ರೆ ನಮಗೆ ಇದನ್ನ ಡಿಫರೆನ್ಸ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ಬೇಕು, ಮಲ್ಟಿಪಲ್ ಆಫ್ 4 ಬರಬೇಕು ಅಂತ. ಫಸ್ಟ್ ಒನ್ ಇದರಲ್ಲಿ ನಮಗೆ ಏನ್ ಮಾಡ್ತಾ ಹೋಗೋಣ, ಫಸ್ಟ್ ಒನ್ ಏನ್ ಶೋ ಮಾಡ್ಬೇಕು ನಾವು ಇದನ್ನ, ಫಸ್ಟ್ನೇ ಕ್ವಶನ್ ಅಲ್ಲಿ ಫಸ್ಟ್ ವಿಲ್ ಶೋ ದಟ್ ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಚೆಕ್ ಮಾಡ್ಕೊಳ್ಳೋಣ. ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ರಿಫ್ಲೆಕ್ಸಿವ್ ರಿಲೇಷನ್ ಏನ್ ತಗೊಳ್ತೀನಿ, ಲೆಟ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ as ಏನಾಗುತ್ತೆ, mod of a minus a is equals to 0. ಸೊ ಈಸ್ ಏನಾಗಿರ್ತದೆ, ಮಲ್ಟಿಪಲ್ ಆಫ್ 4 ಆಗುತ್ತೆ. ಹೌದು ಇಲ್ವೋ? ಯಾಕಂದ್ರೆ 4 into 0 0ನೇ ಅಲ್ವಾ? ಹಾಗಾದ್ರೆ 0 is the multiple of ಏನಾಗುತ್ತೆ, 4 ಆಗುತ್ತೆ. ಇಟ್ ಮೀನ್ಸ್ ನಾವು ಯಾವುದೇ ಎಲಿಮೆಂಟ್ ಸೇಮ್ ಎಲಿಮೆಂಟ್ ನ ಡಿಫರೆನ್ಸ್ ಮಾಡ್ತಾ ಹೋದಂಗೆಲ್ಲ ನಮಗೆ ಏನ್ ಬರ್ತಾ ಹೋಗ್ತದೆ, ಮಲ್ಟಿಪಲ್ ಆಫ್ 4 ಬರ್ತಾ ಹೋಗ್ತದೆ. ಸೊ ನಮಗೆ ಏನಂತ ಕನ್ಕ್ಲೂಡ್ ಮಾಡಬಹುದು, ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡಬಹುದು. ದೇರ್ಫೋರ್ ನಾವೆಂತ ಬರಿಬಹುದು, ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರೀಬಹುದು. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಸೊ ನೆಕ್ಸ್ಟ್ ಒನ್ ಏನಂತ ಸಾಲ್ವ್ ಮಾಡಬೇಕು, ಸಿಮೆಟ್ರಿಕ್ ರಿಲೇಷನ್. ಏನ್ ಮಾಡೋಣ, ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಚೆಕ್ ಮಾಡೋಣ. ಹಾಗಾದ್ರೆ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರಬಹುದು, ಹಾಗಾದ್ರೆ ನಾನು ಕನ್ಫ್ಯೂಷನ್ ತಗೊಂಡೆ. ಸಿಮೆಟ್ರಿಕ್ ಅಂದ್ರೆ ಏನಾಗಿರ್ಬೇಕು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗ್ಲೇಬೇಕಲ್ವಾ? ಹಾಗಾದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಅಂತ ತಗೊಳ್ಳೋಣ ಡೆಫಿನೇಷನ್ ಪ್ರಕಾರ. ಸೊ ದೇರ್ಫೋರ್ ದಿಸ್ ಇಂಪ್ಲೈಸ್ ಏನಂತ ಅರ್ಥ, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಏನಾಗಿರ್ತದೆ, ಮಲ್ಟಿಪಲ್ ಆಫ್ 4 ಆಗಿರ್ತದೆ. ಹೌದಲ್ವಾ? ಮಾಡ್ ಆಫ್ ಎ ಮೈನಸ್ ಬಿ ಏನಾಯ್ತು, ಮಲ್ಟಿಪಲ್ ಆಫ್ 4 ಆಯ್ತು. ಹಾಗೆ ನಾವು ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಅದೇ ರೀತಿಯಾಗಿ ತಗೋಣ. ಸೊ ದಿಸ್ ಇಂಪ್ಲೈಸ್
ನಾವು ಇನ್ ಕೇಸ್ ಮೈನಸ್ ಏನು ತಗೊಂಡ್ರೆ ಏನಾಗುತ್ತೆ ಬಿ ಮೈನಸ್ ಎ. ಸೊ ಈಸ್ ಆಲ್ಸೋ ಏನಾಗುತ್ತೆ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಆಗುತ್ತೆ. ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ಏನಾಗುತ್ತೆ 4 ಆಗುತ್ತೆ. ಹಾಗಾದ್ರೆ ನಾವು ಎಂತ ಬರೀಬಹುದು ಇದನ್ನ ಮಾಡ್ ಆಫ್ ಬಿ ಮೈನಸ್ ಎ. ಸೊ ಈಸ್ ಆಲ್ಸೋ ಏನಾಯ್ತು ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ಏನಾಗುತ್ತೆ 4 ಆಗುತ್ತೆ. mod of b minus a is a multiple of 4 ಆಯ್ತು ಅಂದ್ರೆ ಏನಂತ ಅರ್ಥ b, a belongs to r ಅಂತೇಳಿ ಅರ್ಥ. ಏನಂತ ಅರ್ಥ b, a belongs to r ಅಂತೇಳಿ ಅರ್ಥ ಆಗುತ್ತೆ. therefore b, b belongs to r ಅಂತ ಆಯ್ತು. b, a belongs to r ಅಂತ ಅಂದ್ರೆ so therefore ಏನಂತ ಯೂಸ್ ಮಾಡೋದು therefore r is we can call it as ಏನಂತ ಅನ್ಕೋಬಹುದು r is symmetric relation ಆಗುತ್ತೆ. ಏನಾಯ್ತು ಸಿಮೆಟ್ರಿಕ್ ರಿಲೇಷನ್ ಆಯ್ತು. ಈಗ ಮೂರನೇದು ಯಾವ್ದು ಇದರಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ ತಗೋಣ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ನಮ್ಗೆ ಏನ್ ಬೇಕು ಎರಡು ಕಂಡೀಷನ್ ಬೇಕಲ್ವಾ. ಲೆಟ್ ಅಸ್ ಕನ್ಸಿಡರ್ ಲೆಟ್ a, b belongs to r ಹೌದಲ್ವಾ. ಲೆಟ್ a, b belongs to r and b, c belongs to r for all a, b, c belongs to the non-empty set A ಅಂತ ತಗೊಳ್ಳೋಣ. ಹಾಗಾದ್ರೆ a, b belongs to r ಅಂದ್ರೆ ಏನಂತ ಅರ್ಥ a, b belongs to r ಅಂದ್ರೆ ಏನಂತ ಅರ್ಥ mod of a minus b is ಏನಂತ ಬರೀಬಹುದು ನಾವು ಮಲ್ಟಿಪಲ್ ಆಫ್ 4 ಅಂತ ಬರೀಬಹುದು. ಅಂಡ್ mod of b minus c is ಏನಂತ ಅರ್ಥ ಆಯ್ತು ಮಲ್ಟಿಪಲ್ ಆಫ್ ಏನಂತ ಬರೀಬಹುದು 4 ಅಂತ ಬರೀಬಹುದು. ಹಾಗಾದ್ರೆ ಸೊ ಕಾಲ್ ಇಟ್ ಆಸ್ ಇದನ್ನ ತಗೊಳ್ಳೋಣ ಇಕ್ವೇಶನ್ 1 ಅಂತ ತಗೊಳ್ಳೋಣ. ಹಾಗೆ ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳೋಣ. ಫ್ರಮ್ ಇಕ್ವೇಶನ್ 1 and 2 ಏನೋ ಸೊ ಫ್ರಮ್ ಈಕ್ವೇಶನ್ 1 and 2 ನಾವೇನಂತ ಬರೀಬಹುದು mod of a minus b plus b minus c is also ಏನಾಗುತ್ತೆ ಮಲ್ಟಿಪಲ್ ಆಫ್ ಏನಾಗುತ್ತೆ 4 ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಏನು ಮಾಡಬಹುದು ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆದ್ರೆ ಇಟ್ ಇಂಪ್ಲೈಸ್ mod of a minus c is ಮಲ್ಟಿಪಲ್ ಆಫ್ ಏನಾಯ್ತು ಮಲ್ಟಿಪಲ್ ಆಫ್ ಏನಾಯ್ತು 4 ಆಯ್ತು. ಈ ಮಾಡ್ ಆಫ್ a ಮೈನಸ್ ಸಿ ಬಿಲಾಂಗ್ಸ್ ಟು ಸೊ ಮಲ್ಟಿಪಲ್ ಆಫ್ 4 ಆಯ್ತು ಅಂದ್ರೆ ಏನಂತ ಅರ್ಥ a, c ಬಿಲಾಂಗ್ಸ್ ಟು r ಅಂತ ಆಯ್ತು. a, c ಬಿಲಾಂಗ್ಸ್ ಟು r ಆಯ್ತು ಅಂತಂದ್ರೆ ಏನ ಸೊ ನಮಗೆ ಏನಂತ ಅರ್ಥ therefore r is ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅರ್ಥ. ಆರ್ ಟ್ರಾನ್ಸಿಟಿವ್ ರಿಲೇಷನ್ ಆಯ್ತು. ನೋಡಿ ಈಗ ನಮಗೆ ಏನಾಗಿದೆ ಸೊ ಆರ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಯ್ತು, ಆರ್ ಇಸ್ ಸಿಮೆಟ್ರಿಕ್ ರಿಲೇಷನ್ ಕೂಡ ಆಗಿದೆ. ಸೊ ಆರ್ ಇಸ್ ಅಗೇನ್ ಏನಾಗಿದೆ ಟ್ರಾನ್ಸಿಟಿವ್ ರಿಲೇಷನ್ ಕೂಡ ಆಗಿದೆ. ಹೆನ್ಸ್ ನಾವೇನಂತ ಕನ್ಕ್ಲೂಡ್ ಮಾಡಬಹುದು ಗಿವನ್ ಆರ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಶೋ ಮಾಡ್ಬೋದು. ನೋಡಿ ನಾವು ಜನರಲ್ ಆಗಿ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಲ್ವಾ. ರೈಟ್ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. So next relation ಏನು ಕೊಟ್ಟಿದ್ದಾರೆ so they given the relation so r is equals to a, b. so second one ತಗೊಳ್ಳೋಣ. so second one ನಮಗೆ ಏನು ಕೊಟ್ಟಿದ್ದಾರೆ relation r it is a collection of a, b such that a is equals to b ಅಂತ ಕೊಟ್ಟಿದ್ದಾರೆ. a is equals ಅಂತ ಕೊಟ್ಟಿದ್ದಾರೆ b ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ so we'll prove it ಹೌದಲ್ವಾ. ಫಾರ್ ದಿಸ್ ಸೊಲ್ಯೂಷನ್ ಫಸ್ಟ್ ಒನ್ ಏನ್ ಕೇಳಿದರೆ ಸೊ ವಿಲ್ ಸಾಲ್ವ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ತಗೋಣ. ಏನು ರಿಫ್ಲೆಕ್ಸಿವ್ ರಿಲೇಷನ್ ಸೇಮ್ ಲೆಟ್ a, a belongs to r for all a belongs to non-empty set A. Yes, ಹೆಂಗೆ ಸೊ ಆಲ್ವೇಸ್ a is equals to a ಅಲ್ವಾ. a is equals to a ತಾನೆ. therefore ಏನಂತ ಬರೀ therefore r is ಏನಾಯ್ತು r is ರಿಫ್ಲೆಕ್ಸಿವ್ ರಿಲೇಷನ್ ಹೌದಲ್ವಾ. ನಾವ್ ಯಾವುದೇ a, a ತಗೊಂಡ್ರು ಇನ್ ದ ಪ್ಲೇಸ್ ಆಫ್ ಏನ b ಪ್ಲಸ್ ಅಲ್ಲಿ ನಾವೇನ್ ಮಾಡ್ಬೇಕು ಏನ ರಿಪ್ಲೇಸ್ ಮಾಡ್ಬೇಕಂದ್ರೆ ಏನಾಯ್ತು a is equals to a ಆಯ್ತು. therefore r is ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಏನಂತ ಶೋ ಮಾಡ್ಬೇಕು ನಾವೀಗ ಸಿಮೆಟ್ರಿಕ್ ರಿಲೇಷನ್. ಏನೋ ಸಿಮೆಟ್ರಿಕ್ ರಿಲೇಷನ್ ಅಂತ ಶೋ ಮಾಡೋಣ. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಿರಬಹುದಪ್ಪ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಐ ಆಮ್ ಟೇಕಿಂಗ್ ಲೆಟ್ a, b belongs to r
ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎ ಆಗಿದೆ. ಹಾಗಾದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎ ಅಂದ್ರೆ ಏನಂತ ಅರ್ಥ? ಸೊ ಅಂದ್ರೆ ಏನಂತ ಅರ್ಥ? ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಅರ್ಥ. ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಬರೆದ್ರು ಅಂತೆ, ಬಿ ಇಸ್ ಈಕ್ವಲ್ಸ್ ಟು ಎ ಅಂತ ಬರೆದ್ರು ಅಂತೆ. ಸೊ ಬಿ ಇಸ್ ಈಕ್ವಲ್ಸ್ ಟು ಎ ಇಂಪ್ಲೈಸ್ ಏನಂತ ಅರ್ಥ? ಬಿ ಕಮ ಎ ಬಿಲಾಂಗ್ಸ್ ಟು ಏನಂತ ಅರ್ಥ? ಆರ್ ಅಂತ ಅರ್ಥ. ದೇರ್ಫೋರ್ ಆರ್ ಈಸ್ ಏನಾಯ್ತು? ಸಿಮೆಟ್ರಿಕ್ ರಿಲೇಷನ್ ಆಯ್ತು. ಆರ್ ಇಸ್ ಏನಾಯ್ತು? ಸಿಮೆಟ್ರಿಕ್ ರಿಲೇಷನ್. ಆರ್ ಏನಾಯ್ತು? ಸಿಮೆಟ್ರಿಕ್ ರಿಲೇಷನ್ ಆಯ್ತು. ಹಾಗಾದ್ರೆ ಸೊ ನಮಗೆ ಲಾಸ್ಟ್ ಒನ್ ಯಾವ್ದು ಪ್ರೂವ್ ಮಾಡಬೇಕು? ಟ್ರಾನ್ಸಿಟಿವ್ ರಿಲೇಷನ್. ಏನು ಚೆಕ್ ಮಾಡೋಣ? ಟ್ರಾನ್ಸಿಟಿವ್ ರಿಲೇಷನ್ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅನ್ನೋದಕ್ಕೆ ನಾವೇನ್ ತಗೊಳ್ತಾ ಹೋಗ್ತೀವಿ? ಸೊ ಲೆಟ್ ಅಸ್ ಕನ್ಸಿಡರ್ ಟು ಕಂಡೀಷನ್. ಲೆಟ್ ಅಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎ ತಗೊಳ್ತೀವಿ ಅಲ್ವಾ? ನಾವೇನು ತಗೊಳ್ಬೇಕೀಗ? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ತಗೊಳ್ಬೇಕು, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ತಗೊಂಡು ನಾವೆಂತ ಶೋ ಮಾಡಬೇಕು? ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಶೋ ಮಾಡಬೇಕು. ಅವ್ರು ಹೇಳಿದರೆ ಇಕ್ವಿ ವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳಿದರೆ, ಹಾಗಾದ್ರೆ ನಾವು ಇಕ್ವಿ ವ್ಯಾಲೆನ್ಸ್ ರಿಲೇಷನ್ ತಗೊಳ್ಳೇಬೇಕು. ಹಾಗಾದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಆಗ್ಬೇಕಂದ್ರೆ ನಮಗೇನು ಬೇಕು? ಎರಡು ಕಂಡೀಷನ್ ಬೇಕೇ ಬೇಕು. ಹಾಗಾಗಿ ನಾನು ಎರಡು ಕಂಡೀಷನ್ ತಗೊಳ್ತಾ ಇದ್ದೀನಿ. ಹೇಗೆ? ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಫಾರ್ all a comma b comma c belongs to the non-empty set a ತಗೊಂಡ್ರೆ, ಹಾಗಾದ್ರೆ a comma b belongs to r implies ಏನಂತ ಅರ್ಥ? a is equals to b ಅಂತ ಅರ್ಥ. ಅಂಡ್ b comma c belongs to r ಅಂದ್ರೆ ಅಂತ? b is equals to c ಅಂತೇಳಿ ಅರ್ಥ. ಹಾಗಾದ್ರೆ ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1 ತಗೊಳ್ಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ತಗೊಳ್ಳೋಣ. ಸೊ ಫ್ರಮ್ ಇಕ್ವೇಶನ್ 1 and 2 ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು? a is equals to b ಆದ್ರೆ b is equals to c ಐತೆ, ಇಂಪ್ಲೈಸ್ a is equals to c. a is equals to c ಇಂಪ್ಲೈಸ್ ಏನಂತ ಅರ್ಥ? a comma c belongs to r ಅಂತೇಳಿ ಅರ್ಥ. a comma c belongs to r ಅಂತ ಹೇಳಿದ್ರೆ therefore r is ಏನಂತ ಅರ್ಥ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅರ್ಥ. ಏನಂತ ಅರ್ಥ? ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ. ಟ್ರಾನ್ಸಿಟಿವ್ ರಿಲೇಷನ್ ಅಂತ ಆಯ್ತು. ಹೆನ್ಸ್ ಸೊ ಆರ್ ಈಸ್ ಏನಂತ ಆಯ್ತು? ಆರ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಹೌದಲ್ವಾ? ಯಾಕಿದೆ ಇಕ್ವಿವ್ಯಾಲೆನ್ಸ್ ರಿಲೇಷನ್? ಬಿಕಾಸ್ ದಿಸ್ ಆರ್ ಈಸ್ ಸ್ಯಾಟಿಸ್ಫೈಯಿಂಗ್ ಸೊ ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್ ರಿಲೇಷನ್. ಹಾಗಾಗಿ ಸೊ ನಾವು ಕೊಟ್ಟಿರುವಂತಹ ಎರಡು ಪ್ರಾಬ್ಲಮ್ ಅನ್ನ ಹೌದಲ್ವಾ? ಏನೋ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ 4 ಅನ್ನೋದನ್ನ ಅಗೇನ್ ನಾವೇನಂತ ಪ್ರೂವ್ ಮಾಡಿದ್ವಿ? ಎ ಕಮ ಬಿ ಸಚ್ ದಟ್ ಎ ಇಸ್ ಈಕ್ವಲ್ಸ್ ಟು ಬಿ ಅನ್ನೋದನ್ನ ನಾವೆಂತ ಶೋ ಮಾಡಿದ್ವಿ? ಇದು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಿದ್ವಿ. ಇದರಲ್ಲಿ ಈ ಫಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟು. ನಿಮಗೆ 3 ಮಾರ್ಕ್ಸ್ ಕೇಳ್ಬಿಡ್ಬೋದು ಅಲ್ವಾ? ರೈಟ್, we'll move on to the next question. ಏನು ಹೇಳ್ತಿದ್ದಾರೆ? ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ XY ಪ್ಲೇನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಇಲ್ಲಿವರೆಗೂ ನಂಬರ್ಸ್ಗಳ ಕಲೆಕ್ಷನ್ ನೋಡ್ತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಸೆಟ್ ಆಫ್ ಆಲ್ ಲೈನ್ಸ್ಗಳ ಕಲೆಕ್ಷನ್ ಇನ್ XY ಪ್ಲೇನ್ ಅಂತ ಹೇಳ್ತಿದ್ದಾರೆ. ಅಂಡ್ ಆರ್ ಬಿ ದ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ r is equals ಅಂತ ಹೇಳ್ತಾರೆ L1, L2 such that L1 is parallel to L2 ಅಂತ ಹೇಳ್ತಿದ್ದಾರೆ. then show that R is an equivalence relation ಅಂತ ಹೇಳ್ತಾರೆ. ಎಂತ ಮಾಡಬೇಕು? then show that R is an equivalence relation ಅಂತ ಹೇಳಿ ಶೋ ಮಾಡಲೇಬೇಕು ಅದಲ್ವಾ? ಹಾಗಾದ್ರೆ ಇಲ್ಲಿ ನಾನ್ ಎಂಟಿ ಸೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕಲೆಕ್ಷನ್ ಆಫ್ ಆಲ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಏನ್ ಕೊಡ್ತಾರೆ ಇಲ್ಲಿ? ಕಲೆಕ್ಷನ್ ಆಫ್ ಆಲ್ ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಇನ್ನೊಂದು ರಿಲೇಷನ್ ಕೊಟ್ಟಿದ್ದಾರೆ. ಆ ರಿಲೇಷನ್ ಅಲ್ಲಿ ಯಾವ ರೀತಿ ಆರ್ಡರ್ ಪೇರ್ ಇದಾವೆ? L1, L2. ಇದು ಹೆಂಗಿದಾವೆ ರಿಲೇಷನ್? ಅವೆರಡು ಲೈನ್ಸ್ ಗಳು ಯಾವುದೇ ಎರಡು ಲೈನ್ಸ್ ಗಳನ್ನು ತಗೊಂಡ್ರೆ ಏನಾಗಿರ್ತವೆ? ಪ್ಯಾರಲಲ್ ಆಗಿರ್ತವೆ. ಹಾಗಾದ್ರೆ ನಮಗೆ ಪ್ಯಾರಲಲ್ ಅಂದ್ರೆ ಹೆಂಗಿರ್ತವೆ ಎರಡು ಲೈನ್ಗಳು? ಸೊ ಈ ರೀತಿಯಾಗಿರ್ತವೆ. ಸೊ ಮೇ ಬಿ ಡೈರೆಕ್ಷನ್ ಸೇಮ್ ಇರ್ಬೋದು ಅಥವಾ ಮೇ ಬಿ ಕೆಲವೊಮ್ಮೆ ಡೈರೆಕ್ಷನ್ ಏನಾಗಿರ್ಬೋದು ಡಿಫ್ರೆಂಟ್. ಅಂದ್ರೆ ಇದನ್ನ ಅಂತ ಕರಿತೀವಿ? ಆಂಟಿ ಪ್ಯಾರಲಲ್ ಲೈನ್ ಅಂತ ಕರಿತೀವಿ. ದಿಸ್ ಇಸ್ ಪ್ಯಾರಲಲ್ ಲೈನ್ ಅಂತ ಕರಿತೀವಿ ಪ್ಯಾರಲಲ್ ಲೈನ್. ದಿಸ್ ಇಸ್ ಆಂಟಿ ಪ್ಯಾರಲಲ್ ಲೈನ್. ಮತ್ತೆ ನೀವು ಅದನ್ನ ಆಂಟಿ ಪ್ಯಾರಲಲ್ ಲೈನ್ ಅಂತ ಅನ್ಕೋಬೇಡಿ. ಇದೇನದು? ಆಂಟಿ ಪ್ಯಾರಲಲ್ ಲೈನ್ ಆಗಿದೆ. ಯಾಕಂದ್ರೆ ಇವೆರಡುಗಳ ಡೈರೆಕ್ಷನ್ ಏನಿದೆ? ಡಿಫರೆಂಟ್ ಇದೆ.
ಹಂಗಿದ್ದಾಗ ಇದನ್ನ ಅಂತ ಕರಿತೀವಿ ಆಂಟಿ ಪ್ಯಾರಲಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಮತ್ತೆ ನೀವು ಮಿಸ್ಟೇಕ್ ಆಗಿ ಆಂಟಿ ಪ್ಯಾರಲಲ್ ಲೈನ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಓಕೆನಾ? ಸೊ ಇದು ಆಂಟಿ ಪ್ಯಾರಲಲ್ ಲೈನ್, ದಿಸ್ ಈಸ್ ಆ ಪ್ಯಾರಲಲ್ ಲೈನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಿಂಗಿರ್ಬೇಕು ಅಥವಾ ಸೇಮ್ ಇರ್ಬೇಕು. ಯಾವುದೇ ಕಾರಣಕ್ಕೂ ಇವೆರಡು ಲೈನ್ಗಳು ಏನಾಗಿರ್ಬಾರ್ದು, ಇಂಟರ್ಸೆಕ್ಟ್ ಆಗಿರಬಾರ್ದು. ಅಂಥ ಲೈನ್ಗಳನ್ನ ನಾವೆಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ವಿಲ್ ಶೋ ದಟ್ ದಿಸ್ ಒನ್ ಆಸ್ ಏನಂತ ಶೋ ಮಾಡ್ಬೇಕಂತ ಹೇಳ್ತಾರೆ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಶೋ ಮಾಡಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡ್ಬೇಕಪ್ಪ ಅಂತಂದ್ರೆ ಗಿವನ್ ಏನಂತ ಕೊಟ್ಟಿದ್ದಾರೆ, ಆರ್ ಅನ್ನೋದು. ಸೊ ದಟ್ ಈಸ್ L1, L2. ಸೊ ಸಚ್ ದಟ್ L1 ಈಸ್ ಏನಂತ ಕೇಳಿದರೆ ಪ್ಯಾರಲಲ್ ಟು ಏನಂತ ಹೇಳ್ತಾರೆ, L2 ಅಂತ ಹೇಳ್ತಾರೆ. ಅದಲ್ವಾ? ಇಟ್ಸ್ ಎ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ L1, L2 ಸಚ್ ದಟ್ L1 ಈಸ್ ಪ್ಯಾರಲಲ್ ಏನಾಗಿದೆ, L2 ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಒನ್ ತಗೊಳ್ಳೋಣ. ಸೊ ಫಾರ್ ದಿಸ್ ಫಸ್ಟ್ ಒನ್ ಯಾವುದು, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ, ರಿಫ್ಲೆಕ್ಸಿವ್ ರಿಲೇಷನ್ ತಗೊಳ್ಳೋಣ. ಹಾಗಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಎ ಕಮ ಎ ನಾವು ತಗೊಳ್ತಿದ್ವಿ ಲಾಸ್ಟ್ ಅಲ್ಲಿ, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತಾ ಇದ್ವಿ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ನಾನ್ ಎಂಪ್ಟಿ ಸೆಟ್ ಎ ಅಂತ ಹೇಳ್ತಾ ಇದ್ವಿ. ಬಟ್ ಸೊ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೈನ್ಸ್ ಗಳು ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಏನಂತ ತಗೊಳ್ಬೇಕು ಇಲ್ಲಿ, L1, L1 ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಬೇಕು. ಹೌದಲ್ವಾ? ಇಟ್ ಮೀನ್ಸ್ ರಿಫ್ಲೆಕ್ಸಿವ್ ಆಗ್ಬೇಕಂತ ಏನಾಗಿರ್ಬೇಕು, L1, L1 ಆಗಿರ್ಬೇಕು. ಹೌದಲ್ವಾ? ಸೊ ಲೆಟ್ ನಾನು ತಗೊಳ್ತೀನಿ L1, L1 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ L1 ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್. ನಮ್ಗೆ ಏನ್ ಕೊಡ್ತಾರೆ ಇಲ್ಲಿ, ಎಲ್ ಕೊಟ್ಟಿದ್ದಾರೆ. ಆಸ್ ವಿ ನೋ ದಟ್, ಸೊ ಆಸ್ ಅ ಲೈನ್ L1 ಈಸ್ ಏನಾಗಿರ್ತದೆ, ಪ್ಯಾರಲಲ್ ಟು ಏನಾಗಿರ್ತದೆ, ಸೊ ಇಟ್ ಈಸ್ ಸೊ ಏನಾಗಿರ್ತದೆ, ಪ್ಯಾರಲಲ್ ಟು ಇಟ್ ಸೆಲ್ಫ್ ಆಗಿರ್ತದೆ. ಏನಾಗಿರ್ತದೆ, ಪ್ಯಾರಲಲ್ ಟು ಇಟ್ ಸೆಲ್ಫ್ ಆಗಿರೋದ್ರಿಂದ ಏನಾಗಿರ್ತದೆ, L1, L1 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ದೇರ್ ಫೋರ್ ಸೊ ಏನಾಗುತ್ತೆ, ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಏನತ್ತೆ, ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಹಾಗಾದ್ರೆ ಸಿಮೆಟ್ರಿಕ್ ರಿಲೇಷನ್ ಬರೋಣ. ಸೆಕೆಂಡ್ ಒನ್ ಯಾವುದು, ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಪ್ಪಾ, A, B belongs to, if A, B belongs to R, then B, A must belongs to R ಆಗಬೇಕಾಗಿತ್ತು. ಹೌದಲ್ವಾ? ಹಾಗಾದ್ರೆ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರೆ ಏನಂತ ತಗೊಳ್ಳೋಣ, ಲೆಟ್ L1, L2 belongs to R for all L1, L2 belongs to the non-empty set. ಏನು ತಗೊಳ್ಬೇಕು, L ತಗೊಳ್ಬೇಕು. L1, L2 belongs to R ಅಂದ್ರೆ ಏನಂತ ಅರ್ಥ, L1 is ಏನಾಗಿದೆ, ಸೊ ಪ್ಯಾರಲಲ್ ಟು ಏನಾಗಿರ್ತದೆ, L2 ಆಗಿರ್ತದೆ. ಹೇಗೆ, ಫಾರ್ ಎಕ್ಸಾಂಪಲ್, ಸೊ ಇಫ್ ವಿ ಟೇಕ್ ಲೈನ್ ಹಾಕೋಣ. ಸೊ ಇಫ್ ವಿ ಟೇಕ್ ದಿಸ್ ಇಸ್ L1 ಅಂತ ತಗೊಳ್ಳೋಣ, ಲೈನ್ ಇದನ್ನ L1 ಅಂತ ತಗೊಳ್ಳೋಣ. ಅನದರ್ ಒನ್ L1 ತಗೊಳ್ತೀನಿ, L2 ತಗೊಳ್ತೀನಿ, ಹೀಗಿದೆ. ಸೊ L1, L2 ಬಿಲಾಂಗ್ಸ್ ಟು ಆರ್ ಅಂದ್ರೆ ಅಂತ ಅರ್ಥ, ಸೊ L1 ಈಸ್ ಪ್ಯಾರಲಲ್ ಟು L2 ಅಂತ ಅರ್ಥ, L1 ಈಸ್ ಪ್ಯಾರಲಲ್ ಟು L2 ಅಂತ ಅರ್ಥ. ಹಾಗಾದ್ರೆ ಸೊ ಫ್ರಮ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಸೊ L2 ಈಸ್ ಆಲ್ಸೋ ಏನಂತ ಬರಬಹುದು, ಸೊ ಪ್ಯಾರಲಲ್ ಟು ಏನಂತ ಬರೀಬಹುದು, L1 ಅಂತ ಬರೀಬಹುದು. ಯಾಕೆ, L1 is parallel to L2 ಅಂದ್ರೆ ಒಂದೇ, L2 is parallel to L1 ಅಂದ್ರೂ ಒಂದೇ ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ L2, L1 ಬಿಲಾಂಗ್ಸ್ ಟು R ಆಯ್ತು. ದೇರ್ ಫೋರ್ R ಈಸ್ ನಾವೆಂತ ಬರೀಬಹುದು, ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಬರೀಬಹುದು. ಹೌದಲ್ವಾ? L1 is parallel to L2 ಅಂದ್ರೆ ಒಂದೇ, L2 is parallel to L1 ಅಂದ್ರೂ ಒಂದೇ ಆಗಿರ್ತದೆ. ಸೊ ಹಂಗಾಗಿ ಸೊ ಇದು ಯಾವುದನ್ನು ಸ್ಯಾಟಿಸ್ಫೈ ಮಾಡ್ತದೆ, ಸಿಮೆಟ್ರಿಕ್ ರಿಲೇಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಾವು ಮುಂದೆ ಹೋಗೋಣ. ಸೊ ಥರ್ಡ್ ಒನ್ ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಏನ್ ನೋಡೋಣ, ಟ್ರಾನ್ಸಿಟಿವ್ ರಿಲೇಷನ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಹೌದಲ್ವಾ? ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಲೆಟ್
L1 comma L2 belongs to R and we taking L2 comma L3 belongs to R. ಹೌದಲ್ವಾ? ನಾವು A comma B belongs to R and B comma C belongs to R ಅಂತ ತಗೊಳ್ತಾ ಇದ್ವಿ. But instead of that, so here we have to take L1 comma L2 belongs to R and L2 comma L3 belongs to R for all L1 comma L2 comma L3 belongs to the non-empty set. ಎಲ್ಲಾಗಿರ್ಬೇಕು? ಎಲ್ಲಾಗಿರ್ಬೇಕು. ಮರ್ತು ಬಿಟ್ಟು ನೀವು ಎ ಅಂತ ಬರಿಬೇಡಿ. ಇಲ್ಲಿ ನಮಗೆ ನಾನ್ ಎಂಟಿ ಸೆಟ್ ಏನಂತ ಕೊಟ್ಟಿದ್ದಾರೆ? ಎಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ L1 ಕಮ L2 ಅಂದ್ರೆ ಏನಂತ ಅರ್ಥ? L1 ಈಸ್ ಏನಾಗಿದೆ? L1 ಈಸ್ ಪ್ಯಾರಲಲ್ ಟು L2 ಆಗಿದೆ. ಅಂಡ್ ಇನ್ನೊಂದೇನು ಕಂಡೀಷನ್ ಕೊಟ್ಟಿದ್ದಾರೆ? ಸೊ L2 ಈಸ್ ನಾವೇನು ತಗೊಂಡಿದ್ದೀವಿ? L2 ಈಸ್ ಪ್ಯಾರಲಲ್ ಟು ಏನಾಗಿದೆ? L3 ಆಗಿದೆ. ಹೌದಲ್ವಾ? ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಲೈನ್ ಇದೆ, ಇದನ್ನೇನು ತಗೊಳ್ಳೋಣ? L1 ಅಂತ ತಗೊಳ್ಳೋಣ. ನಮಗೆ ಕೊಡ್ತಾರೆ L1. ಸೊ ಇನ್ನೊಂದೇನು ಕೊಡ್ತಾರೆ? ಸೊ L2 ಅಂತ ತಗೊಳ್ಳೋಣ. ಸೊ ಅಗೇನ್ L2 ಏನಾಗಿದೆ? ಪ್ಯಾರಲಲ್ ಟು ಏನಾಗಿದೆ? L3 ಆಗಿದೆ. ಈಗ ನೋಡಿ, L1 ಈಸ್ ಪ್ಯಾರಲಲ್ ಟು L2 ಆಗಿದೆ, L2 ಈಸ್ ಪ್ಯಾರಲಲ್ ಟು L3 ಆಗಿದೆ. ಹಾಗಾದ್ರೆ ಏನು ಕನ್ಕ್ಲೂಡ್ ಮಾಡ್ಬೋದು? L1 ಈಸ್ ಆಲ್ಸೋ ಪ್ಯಾರಲಲ್ ಟು L3 ಅಲ್ವಾ? ನೋಡಿ ಇನ್ನೊಮ್ಮೆ ಹೇಳ್ತೀನಿ. L1 ಈಸ್ ಪ್ಯಾರಲಲ್ ಟು L2 ಆಗಿದೆ, L2 ಈಸ್ ಪ್ಯಾರಲಲ್ ಟು L3 ಆಗಿದೆ. ಈ ಮೂರನ್ನು ಅಬ್ಸರ್ವ್ ಮಾಡಿದಾಗ ಏನಾಯ್ತು? L1 ಈಸ್ ಆಲ್ಸೋ ಪ್ಯಾರಲಲ್ ಟು L3 ಅಲ್ವಾ? ಸೊ ದಟ್ ಈಸ್ ಇಂಪ್ಲೈಸ್ L1 ಈಸ್ ಏನಾಯ್ತು? ಸೊ ಪ್ಯಾರಲಲ್ ಟು ಏನಾಗ್ತಾ ಹೋಗಿದೆ? L3 ಆಗುತ್ತೆ. ಸೊ ದೇರ್ ಫೋರ್ ಏನಂತ ಅರ್ಥ? L1 ಕಮ L3 ಬಿಲಾಂಗ್ಸ್ ಟು ಏನಾಯ್ತು? R ಆಯ್ತು. ದೇರ್ ಫೋರ್ ಆರ್ ಈಸ್ ಏನಂತ ಅರ್ಥ? ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ ಏನು? L3 ಈಸ್ ಸಾರಿ L1 ಕಮ L3 ಈಸ್ ಏನು ಬಿಲಾಂಗ್ಸ್ ಟು R ಆಗಿದ್ರಿಂದ R ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಆಯಿತು. ಹೆನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ R ಈಸ್ ಆನ್ ಏನಂತ ಕನ್ಕ್ಲೂಡ್ ಮಾಡ್ಬೋದು? ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಕನ್ಕ್ಲೂಡ್ ಮಾಡಬಹುದು ಅಲ್ವಾ? ಸೊ ನೀವು ಫಸ್ಟ್ ನೋಡ್ಕೋಬೇಕು ಅವ್ರು ನಮಗೆ ಏನು ಕೊಟ್ಟಿದ್ದಾರೆ, ಲೈನ್ಸ್ಗಳ ಕಲೆಕ್ಷನ್ ಕೊಟ್ಟಿದ್ದಾರೆ. ಹೌದಲ್ವಾ? ರಿಲೇಷನ್ ಏನು ಡಿಫೈನ್ ಮಾಡ್ತಾರೆ ಲೈನ್ಗಳ ಮಧ್ಯೆ ಅಂದರೆ ನಾವು ಪ್ಯಾರಲಲ್ ಆಗಿದ್ದಾವೆ. ಸೊ ಯಾವಾಗಲೂ ಪ್ಯಾರಲಲ್ಲು ಇಟ್ಸೆಲ್ಫ್ ಪ್ಯಾರಲ್ ಆಗಿರ್ತವೆ, ದಟ್ ಈಸ್ ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ? ಸಿಮೆಟ್ರಿಕ್ ಅಂತ ತಗೊಂಡಾಗ L1 ಈಸ್ ಪ್ಯಾರಲಲ್ ಟು L2 ಅಂದ್ರೂ ಒಂದೇ, L2 ಈಸ್ ಪ್ಯಾರಲಲ್ ಟು L1 ಅಂದ್ರೂ ಒಂದೇ. ಸೊ ಹಾಗಾಗಿ ಸಿಮೆಟ್ರಿಕ್ ರಿಲೇಷನ್ ಆಯಿತು. ನೆಕ್ಸ್ಟ್ ನಾವು ಟ್ರಾನ್ಸಿಟಿವ್ ರಿಲೇಷನಿಗೆ ಬಂದಾಗ ಸೊ L1 ಈಸ್ ಪ್ಯಾರಲಲ್ ಟು L2 ಆಗಿದೆ, L2 ಈಸ್ ಪ್ಯಾರಲಲ್ ಟು L3 ಆಗಿದೆ. ಸೊ by this seeing the figure we can conclude that L1 is also parallel to ಏನಾಗ್ತದೆ? L3 ಆಗಿರ್ತದೆ. ಹಾಗಾದ್ರೆ ಆರ್ ಈಸ್ ಏನಂತ ಅರ್ಥ? ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ ಆಗುತ್ತೆ. ಸೊ ಆರ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್ ಆಯಿತು. ಸೊ ಸಿಮೆಟ್ರಿಕ್ನು ಆಗಿತ್ತು, ರಿಫ್ಲೆಕ್ಸಿವ್ನು ಆಗಿತ್ತು. ಹಾಗಾದ್ರೆ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಆರ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ನಾವೇನು ಮಾಡ್ಬೋದು? ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು? ಪ್ಯಾರಲಲ್ ಅಂತ ಇತ್ತು. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್ ಅಂಡ್ ಆರ್ ಬಿ ದ ರಿಲೇಷನ್ ಇನ್ ಎಲ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು L1, L2 such that L1 is perpendicular to L2 ಆಗಿದೆ. ಏನಾಗಿದೆ? L1 is perpendicular to L2 ಆಗಿದೆ. Then show that R is symmetric but neither reflexive nor transitive. ಏನು ಶೋ ಮಾಡಬೇಕು? ಇದು ಸಿಮೆಟ್ರಿಕ್ ಅಂತ ಶೋ ಮಾಡಬೇಕಷ್ಟೇ, ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ನಮಗೆ ಗೊತ್ತಿರಬೇಕು. ಸೊ ವೆನ್ ವಿ ಸೇ ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, 1 ಸೆಕೆಂಡ್ ಟೈಮ್ ತಗೋ, 2 ಮಿನಿಟ್ಸ್ ಟೈಮ್ ತಗೊಳ್ಳಿ. ಸಾರಿ 1 ಸೆಕೆಂಡ್ ಆದ್ರೂ ಟೈಮ್ ತಗೊಳ್ಳಿ, ಅಥವಾ 1 ಮಿನಿಟ್ ಆದ್ರೂ ಟೈಮ್ ತಗೊಳ್ಳಿ. ಒಂದು ಪರ್ಪೆಂಡಿಕ್ಯುಲರ್ ಅಂದ್ರೆ ಹೇಗಿರಬಹುದು ಅದನ್ನು ಥಿಂಕ್ ಮಾಡಿ. ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಪ್ಯಾರಲಲ್ ಅಂದ್ರೆ ಏನಂತ ಗೊತ್ತಾಯ್ತು, ಹೌದಲ್ವಾ? ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಲ್ಲದೆ ಇದ್ರೆ ಆ ಎರಡು ಲೈನ್ಗಳನ್ನು ನಾವೆಂತ ಕರಿತಾ ಹೋಗ್ತೀವಿ? ಪ್ಯಾರಲಲ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ಹೆಂಗಿರಬಹುದು? ಎರಡು ಲೈನ್ಗಳು. ಸೊ ಎರಡು ಲೈನ್ಗಳ ಮಧ್ಯೆ ಇನ್ ಕೇಸ್ 90 ಡಿಗ್ರಿ ಇದ್ರೆ ಅಂತಹ ಲೈನ್ಗಳನ್ನು ನಾವೆಂತ ಕರಿತೀವಿ? ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ. ಹೇಗೆ? ಸೊ ದಿಸ್ ಒನ್ ಕರಿತೀವಿ ಪರ್ಪೆಂಡಿಕ್ಯುಲರ್, ಅಥವಾ ಹೀಗೂ ಬರ್ಕೋಬಹುದು. ಇದನ್ನ L1 ಇದನ್ನ ತಗೊಂಡ, L2 ತಗೊಂಡ, ಇದನ್ನ L1 ಅಂತ ತಗೊಂಡು, ಇದನ್ನ L2 ತಗೊಂಡ. ಸೊ L1 is perpendicular to L2 ಯಾಕಂದ್ರೆ this there is a 90 degree, again here there is a 90 degree. ಅದಲ್ವಾ? ಎರಡು ಲೈನ್ಗಳ ಮಧ್ಯೆ ಇನ್ ಕೇಸ್ ಏನಾದ್ರು 90 ಡಿಗ್ರಿ ಇದ್ದೆ ಅಂತಹ ಲೈನ್ಗಳ ನಾವೇನಾಗಿರ್ತೇವೆ ಅಂತ ಕನ್ಕ್ಲೂಡ್ ಮಾಡ್ತೀವಿ? ಪರ್ಪೆಂಡಿಕ್ಯುಲರ್ ಆಗಿದ್ದೇವೆ ಅಂತೇಳಿ ಕನ್ಕ್ಲೂಡ್ ಮಾಡ್ಬೋದು. ಹಾಗಾದ್ರೆ ಸೊ
ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ ಅವರೇ ಹೇಳಿದ್ದಾರೆ ಕ್ವಶನ್ಲಿ, ಶೋ ದಟ್ ಆರ್ ಈಸ್ ಓನ್ಲಿ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ನಾ ರೀಸನ್ ಕೊಡ್ಬೇಕು, ಅದು ಯಾಕೆ ರಿಫ್ಲೆಕ್ಸಿವ್ ಅಲ್ಲ, ಯಾಕೆ ಟ್ರಾನ್ಸಿಟಿವ್ ಅಲ್ಲ, ಯಾಕೆ ಅದು ಸಿಮೆಟ್ರಿಕ್ ಆಗುತ್ತೆ ಅನ್ನೋದನ್ನ ನಾವೇನು ಮಾಡ್ತಾ ಹೋಗ್ಬೇಕು, ಈಗ ಸಾಲ್ವ್ ಮಾಡ್ತಾ ಶೋ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೊ ದ ಗಿವನ್ ಆರ್ ಇಸ್ ಈಕ್ವಲ್ಸ್ ಟು ನಮಗೆ ಏನು ಕೊಟ್ಟಿದ್ದಾರೆ, L1, L2 such that L1 is ನಮಗೆ ಏನು ಕೊಟ್ಟಿದ್ದಾರೆ, ಸೊ ಪರ್ಪೆಂಡಿಕ್ಯುಲರ್ ಟು, ಸೊ ನಮಗೆ ಏನು ಹೇಳ್ತಾರೆ L2 ಅಂತ ಹೇಳಿದ್ದಾರೆ ಅಲ್ವಾ. ಸೊ L1 is perpendicular to ಏನು ಹೇಳ್ತಾರೆ L2 ಅಂತ ಹೇಳಿದ್ದಾರೆ ಅಲ್ವಾ. ಹಾಗಾದ್ರೆ ಫಸ್ಟ್ ಒನ್ ನಾವೇನು ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ತಗೊಂಡ್ವಿ ಅದಲ್ವಾ. ಈಗ ನೋಡಿ ನಾವು ಎರಡು ಲೈನ್ಗಳನ್ನು ತಗೊಂಡ್ರೆ, ಇನ್ ಕೇಸ್ ಒಂದು ಲೈನನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಹೀಗೆ ಇದೆ ಅಂದರೆ ಇನ್ನೊಂದು ಲೈನ್ ಕೂಡ ಹಾಗೆ, ಅದೇ L1 ತಗೊಂಡ್ರೆ L1 ಕೂಡ ಹಾಗೆ ಇರ್ತದೆ. ಯಾವುದೇ ಕಾರಣಕ್ಕೂ ಎರಡು ಲೈನ್ಗಳ ಮಧ್ಯೆ ಏನಾಗಲ್ಲ, 90 ಡಿಗ್ರಿ ಫಾರ್ಮ್ ಆಗಲ್ಲ. ಹಾಗಾದ್ರೆ ಯಾವುದೇ ಲೈನ್ಗಳು ಇಟ್ ಸೆಲ್ಫ್ ಏನಾಗಿರಲ್ಲ, ಪರ್ಪೆಂಡಿಕ್ಯುಲರ್ ಆಗಿರಲ್ಲ ಅಲ್ವಾ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್, ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅದಲ್ವಾ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅದಲ್ವಾ. ಯಾಕೆ, ಆಸ್ ಎ ಲೈನ್ L1 ಈಸ್ L1 ಅಥವಾ ಎಂತ ಬರೋಣ, L1 cannot be perpendicular perpendicular to L1 ಅಥವಾ perpendicular to itself ಅಂತ ಬರೆಯೋಣ. ಹಾಗಾದ್ರೆ ಏನಂತ ಅರ್ಥ, therefore L1, L1 doesn't belongs to R ಅಂತ ಆಗುತ್ತೆ. Therefore we can conclude that R is not reflexive relation. R is not reflexive relation ಅಲ್ವಾ. ಈಗ ಸೆಕೆಂಡ್ ಒನ್, ಆರ್ ಯಾವುದೇ ಕಾರಣಕ್ಕೆ ನಮಗೆ ರಿಫ್ಲೆಕ್ಸಿವ್ ಆಗಲ್ಲ. ಯಾಕಂದ್ರೆ ಯಾವುದೇ ಲೈನು ಇಟ್ ಸೆಲ್ಫ್ ಏನಾಗಿರಲ್ಲ, ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸಿಮೆಟ್ರಿಕ್ ರಿಲೇಷನ್. ತಗೊಳ್ಳೋಣ ಸಿಮೆಟ್ರಿಕ್ ರಿಲೇಷನ್ ಅಂತ ನೋಡ್ಕೊಳ್ಳೋಣ. ಸೊ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಿರಬಹುದಪ್ಪ, ಸೊ ನಾನು ತಗೊಳ್ತೀನಿ ಈಗ ಲೆಟ್. ಸೊ ಇಲ್ಲಿ ತಗೊಳ್ಬೇಕು ನಾವು L1, L2 ಅಲ್ವಾ. ಇಲ್ಲಿ ಬರ್ಬಿಡೋಣ ಫಾರ್ ಆಲ್ L1 ಬಿಲಾಂಗ್ಸ್ ಟು L ಅಂತ ಬರ್ಬಿಡೋಣ. ಹಾಗಾದ್ರೆ L1, L2 ಬಿಲಾಂಗ್ಸ್ ಟು R ಫಾರ್ ಆಲ್ L1, L2 ದ ನಾನ್ ಎಂಪ್ಟಿ ಸೆಟ್ ಬಿಲಾಂಗ್ಸ್ ಟು ದಿ L ಅಂತ ತಗೊಳ್ಳೋಣ. ಹಾಗಾದ್ರೆ L1, L2 ಅಂದ್ರೆ ಏನಂತ ಅರ್ಥ, L1 ಈಸ್ L1 ಈಸ್ ಸೊ ಪರ್ಪೆಂಡಿಕ್ಯುಲರ್ ಟು ಏನಾಗುತ್ತೆ L2 ಆಗ್ತದೆ. ಹಾಗಾದ್ರೆ ಏನಂತ ಅರ್ಥ, ಸೊ ನಾವಿಲ್ಲಿ ಹೇಳಿದ್ದೀನಿ L1 is perpendicular to L2 ಅಂದ್ರೆ ಏನಾಗಿರ್ತದೆ, there must be a 90 degree between them ಹೌದಲ್ವಾ. ನಿಮಗೆ L1 is perpendicular to L2 ಅಂದ್ರೆ ಒಂದೇ, L2 is perpendicular to L1 ಅಂದ್ರೆ ಒಂದೇ. ಹೆಂಗೆ, ನಾವಿನ್ ಕೇಸ್ ಲೈನ್ L1 ನ ತಗೊಂಡಿರ್ತಾರೆ, ಇನ್ನೊಂದು ಲೈನ್ L2 ಅಂತ ತಗೊಂಡಿರ್ತಾರೆ. L1 is perpendicular to L2 ಅಂದ್ರೆ ಒಂದೇ, L2 is also perpendicular to L1 ಅಂದ್ರೆ ಒಂದೇ. ಸೊ ದಿಸ್ ಇಂಪ್ಲೈಸ್, ಸೊ L2 is also ಏನಂತ ಬರಿಬೋದು ನಾವು, ಪರ್ಪೆಂಡಿಕ್ಯುಲರ್ ಎಂತ ಬರೋಣ, ಪರ್ಪೆಂಡಿಕ್ಯುಲರ್ ಟು ಏನಾಯ್ತು 1 ಆಯ್ತು. ಹಾಗಾದ್ರೆ L2 is perpendicular to L1 ಅಂದ್ರೆ therefore ಏನಂತ ಅರ್ಥ, ಸೊ L2, L1 belongs to the relation R ಅಂತ ಅರ್ಥ. L2, L1 belongs to R ಅಂದ್ರೆ therefore ಏನಂತ ಅರ್ಥ, ಸೊ R is ಸೊ ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ ಹೌದಲ್ವಾ. ಅವ್ರು ನಮಗೆ ಏನಂತ ಶೋ ಮಾಡಕ್ಕೆ ಅಂತ ಹೇಳಿದ್ರು, ಸಿಮೆಟ್ರಿಕ್ ರಿಲೇಷನ್ ಅಷ್ಟು ಶೋ ಮಾಡಕ್ಕೆ ಹೇಳಿದ್ರೆ, hence we shown that R is a symmetric relation. ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಸೊ ಥರ್ಡ್ ಒನ್ ಯಾವುದಪ್ಪ ಅದು, ಸೊ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಹೋಗೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಿರ್ಬೋದು, ಸೊ ಶೋ ಮಾಡೋಣ. ಸೊ ನಾವೆಂತ ಶೋ ಮಾಡ್ಬೇಕು ಈಗ, ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ ಅಂತೇಳಿ ಶೋ ಮಾಡಬೇಕು ಹೌದಲ್ವಾ. ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ ಅಂತ ಶೋ ಮಾಡಲಿಕ್ಕೆ ನಮಗೆ ಏನು ತಗೋಣ, ಲೆಟ್. ಸೊ L1, L2 ಬಿಲಾಂಗ್ಸ್ ಟು R and ಏನು ತಗೋಣ, L2, L1 ಬಿಲಾಂಗ್ಸ್ ಟು R for sorry L2, L3 belongs to R for all L1, L2, L3 belongs to non-empty set L ಆಗ್ತದೆ. L1 is L1, L2 belongs to R ಅಂದ್ರೆ ಎಂತ ಅರ್ಥ, L1 is ಏನಾಗಿರ್ತದೆ, ಸೊ ಪರ್ಪೆಂಡಿಕ್ಯುಲರ್
ಪರ್ಪೆಂಡಿಕ್ಯುಲರ್ ಟು ಏನಾಗುತ್ತದೆ ಸೊ L2 ಆಗಿರ್ತದೆ ಅಂಡ್ ಏನಾಗುತ್ತದೆ ಸೊ L2 ಈಸ್ ಸೊ ಏನಾಗಿರ್ತದೆ ಸೊ ಪರ್ಪೆಂಡಿಕ್ಯುಲರ್ ಏನಾಗುತ್ತದೆ L1 ಆಗಿರ್ತದೆ ಹೌದಲ್ವಾ ಹಾಗಾದ್ರೆ ಹೆಂಗೆ ಸೊ ಐ ಆಮ್ ಕನ್ಸಿಡರಿಂಗ್ ದ ಲೈನ್ L1 like this L1 so L1 is perpendicular to ನಾವೇನು ತಗೊಳ್ಳೋದು L2 because so here there is a 90 degree ಹಾಗಾದ್ರೆ L2 is perpendicular to L2 ಅಂದ್ರೆ ಹೆಂಗಿರ್ತದೆ ಸೊ ಹಿಂಗೆ ತಗೊಳ್ಳೋಣ this is L3 this is there is a 90 degree between L2 and L3 ಹಾಗಾದ್ರೆ ನೋಡ್ಕೊಳ್ಳೋಣ ಈ ಫಿಗರ್ ಅಬ್ಸರ್ವ್ ಮಾಡ್ತಾ ಹೋದಾಗಲ್ಲ ಸೊ L1 ಗೆ L3 ಗೆ ಏನು ರಿಲೇಷನ್ ಆಯಿತು therefore so it implies that L1 is ಸೊ ನಮಗೆ ಏನು ಬರ್ತಾ ಹೋಗ್ತದೆ ಸೊ ಪ್ಯಾರಲಲ್ ಟು ಏನಾಗುತ್ತೆ ಸೊ ಪ್ಯಾರಲಲ್ ಟು L3 ಆಗುತ್ತೆ therefore ಏನಂತ ಬರಿಬಹುದು L1 so L3 doesn't belongs to R ಆಯಿತು therefore R is not transitive relation ಹೌದೋ ಇಲ್ವೋ ಹೌದಾನೆ ಈಗ L1 is perpendicular to L2 L2 is perpendicular to L3 ಆದಾಗ ಸೊ ನಮಗೆ L1 ಗೆ ಮತ್ತು L3 ಗೆ ಏನು ರಿಲೇಷನ್ ಎಕ್ಸಿಸ್ಟ್ ಆಯಿತು ಇಲ್ಲಿ ಪ್ಯಾರಲಲ್ ಆಗಿಬಿಟ್ಟು ಹಾಗಾದ್ರೆ R is not transitive relation ಅಂತ ಆಯಿತು ಹೌದಲ್ವಾ ಹಾಗಾದ್ರೆ ನಾವೇನಂತ ಶೋ ಮಾಡಿದ್ವಿ ಆರ್ ಈಸ್ ರಿಫ್ಲೆಕ್ಸಿವ್ ಆರ್ ಈಸ್ ನಾಟ್ ರಿಫ್ಲೆಕ್ಸ್ ಅಂತ ಬರಿಬೇಕಾಗಿತ್ತಲ್ವಾ ನಾವು ಅಂತ ಬರ್ತೀವಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರ್ತೀವಿ ಸೊ ಟೇಕ್ ದಿಸ್ ಒನ್ ಆಸ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅದಲ್ವಾ L1 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದೆ ಸೊ ಸಿಮೆಟ್ರಿಕ್ ರಿಲೇಷನ್ ಅಂತ ಶೋ ಮಾಡಿದ್ವಿ ಸೊ ಹೆಂಗೆ L1 is perpendicular to L2 ಆದ್ದು L2 is also perpendicular to L1 ಆಗಿರೋದ್ರಿಂದ ಸೊ L2, L1 belongs to R ಆಗಿದೆ therefore R is a symmetric relation. Next L1, L2 belongs to R and L2, L3 belongs to R for all L1, L2, L3 belongs to L ಆದಾಗ ಸೊ L1 is perpendicular to L2 ಆಯಿತು L2 is also perpendicular to L1 because we are taking the two condition ಸೊ ನಾವು ಇದನ್ನು ಬರ್ಕೊಂಡಾಗ ನಮಗೆ ಏನಾಗ್ತದೆ L1 is perpendicular to L2 L2 is perpendicular to L3 ಬಟ್ L1 ಮತ್ತು L3 ಗೆ ರಿಲೇಷನ್ ಏನು ಎಕ್ಸಿಸ್ಟ್ ಆಯಿತು ಪ್ಯಾರಲಲ್ ಅಂತೇಳಿ ಎಕ್ಸಿಸ್ಟ್ ಆಯಿತು ಹಾಗಾದ್ರೆ R is not transitive relation ಅವ್ರು ಅದನ್ನೇ ಶೋ ಮಾಡ್ಬೇಕಂತ ಹೇಳಿದಲ್ವಾ R is symmetric but not reflexive and transitive relation right so this is the solution next question so so this is also important ಏನಂತ ಹೇಳ್ತಿದ್ದಾರೆ show that the relation so in the set Z ಅದಲ್ವಾ so in the set Z ಅಂತ ಹೇಳ್ತಿದ್ದಾರೆ that is set ಅಂದ್ರೆ Z ಅಂದ್ರೆ ಏನದ set of all integers ಅಂತ ಅರ್ಥ ಅಂದ್ರೆ ಅವ್ರು ನಮಗೆ ಏನಂತ ಹೇಳ್ತಿದ್ದಾರೆ R ಅಲ್ಲಿ ಏನು ಕೊಡ್ತಾರೆ it is a collection of ordered pair A, B such that 2 divides A minus B ಅಂತ ಹೇಳ್ತಿದ್ದಾರೆ ಅದಲ್ವಾ ಸೊ 2 divides ಏನಂತ ಅರ್ಥ A minus B ಅಂತ ಅರ್ಥ ನಮಗೆ ಏನಂತ ಅರ್ಥ A minus B divisible by 2 ಅಂತ ಅರ್ಥ ಹಾಗಾದ್ರೆ ಸೊ ನೋಡ್ಕೊಳ್ಳೋಣ ಹಾಗಾದ್ರೆ ನಮಗೆ ಕೊಟ್ಟಿದ್ರೆ ನಾವೇನಂತ ಶೋ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಾಕಿದ್ರೆ ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನಂತ ಅರ್ಥ ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅರ್ಥ ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ ಅಗೇನ್ ಇಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅರ್ಥ ಶೋ ಹೌದಲ್ವಾ ಹಾಗಾದ್ರೆ ನಾವು ಶೋ ಮಾಡ್ತಾ ಹೋಗ್ಬೇಕು ನೋಡೋಣ R is equals ನಮಗೆ ಏನು ಕೊಟ್ಟಿದ್ದಾರೆ A, B such that so 2 divides A minus B ಅಂತ ಹೇಳ್ತಿದ್ದಾರೆ 2 divides A minus B ಅಂತ ಹೇಳ್ತಾರೆ ಹಾಗನಾ ಸೊ ಫಸ್ಟ್ ವಿಲ್ ಮೂವ್ ಆನ್ ಟು ರಿಫ್ಲೆಕ್ಸಿವ್ ರಿಲೇಷನ್ ನಾವೇನು ತಗೊಳ್ಳೋಣ ಸೊ ಲೆಟ್ ಸೊ A belongs to so R for all A belongs to non empty set ಏನು ಕೊಟ್ಟಿದ್ದಾರೆ ಇಲ್ಲಿ Z ಕೊಟ್ಟಿದ್ದಾರೆ as so 2 divides ಏನಾಗಿರುತ್ತೆ A minus A ಅಲ್ವಾ ಅಂದರೆ 0 is divisible by 2 ಅಲ್ವಾ ಹಾಗಾದ್ರೆ therefore ಏನಂತ ಅರ್ಥ R is ಏನಂತ ಅರ್ಥ R is ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅರ್ಥ ಹೌದಲ್ವಾ R is ರಿಫ್ಲೆಕ್ಸಿವ್ ರಿಲೇಷನ್ ನೋಡಿ A2 divides A minus B ಅಂದ್ರೆ ನಾವೇನು ಬರ್ತೀವಿ A minus B is divisible by 2 so A minus A ಅಂದ್ರೆ ಏನಾಗುತ್ತೆ 0 ಆಗುತ್ತೆ 0 is divisible by any number so therefore so we can write it as so ಏನಾಗುತ್ತೆ so R is a reflexive relation ಆಯಿತು so next one we'll move on to the symmetric relation ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರಬಹುದು ಸಿಮೆಟ್ರಿಕ್ ಅಂದ್ರೆ ನಾವು ಹೇಳ್ಬೋದು A, B belongs to ರಿಲೇಷನ್ R ಅಲ್ಲಿ ಇದ್ರೆ then we have to show B, A must belongs to ಏನಾಗಬೇಕು R ಆಗಬೇಕು
ಅಲ್ವಾ? ಹಾಗಾದ್ರೆ ಸೊ ಏನು ಮಾಡೋಣ, ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಇಂಟೀಜರ್ ಝೆಡ್ ಅಂತ ತಗೊಂಡ್ರೆ, ಸೊ ದಿಸ್ ಇಂಪ್ಲೈಸ್ ದ್ಯಾಟ್ ಏನಂತ ಅರ್ಥ, ಸೊ ಟು ಡಿವೈಡ್ಸ್ ಏನೋ, ಸೊ ಏನಂತ ಅರ್ಥ, ಸೊ ಟು ಡಿವೈಡ್ಸ್ ಎಂತ ಹೇಳಿದ್ರೆ ಟು ಡಿವೈಡ್ಸ್ ಎ ಮೈನಸ್ ಬಿ ಅಂತ ಅರ್ಥ, ಹೌದಲ್ವಾ? ಟು ಡಿವೈಡ್ಸ್ ಎ ಮೈನಸ್ ಬಿ ಅಂತ ಅರ್ಥ ಆದರೆ ದೆನ್ ಏನಾಗಬೇಕು, ಟು ಡಿವೈಡ್ಸ್ ಎ ಮೈನಸ್ ಬಿ ಆದರೆ ಟು ಇಸ್ ಆಲ್ಸೋ ಡಿವೈಡ್ಸ್ ಏನಾಗಬೇಕು, ಬಿ ಮೈನಸ್ ಎ ಆಗಬೇಕು, ಹೌದಲ್ವಾ? ಆಬ್ವಿಯಸ್ಲಿ ಟು ಡಿವೈಡ್ಸ್ ಎ ಮೈನಸ್ ಬಿ ಆಯಿತು ಅಂತಂದ್ರೆಗಿನ ಸೊ ಟು ಈಸ್ ಆಲ್ಸೋ ಡಿವೈಡ್ಸ್ ಏನಾಗುತ್ತೆ, ಸೊ ಡಿವೈಡ್ಸ್ ಸೊ ಬಿ ಮೈನಸ್ ಎ ಅಲ್ವಾ? ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ so 2 divides, so a value 14 ತಗೊಳ್ಳೋಣ, b value 10 ತಗೊಳ್ಳೋಣ, so 14 minus 10 4 ಆದರೆ ಸೊ 4 is divisible by 2 ಆಗುತ್ತೆ, ಹೌದಲ್ವಾ? ಅದೇ ನಾವು ಮೈನಸ್ ಮಾಡ್ಕೊಂಡ್ರೆ ನಮಗೆ ನೆಗೆಟಿವ್ ಸೈನ್ ಬರುತ್ತೆ, ನೆಗೆಟಿವ್ ಸೈನ್ ಬಂದರೂ ಕೂಡ ಏನಾಗುತ್ತೆ, ನಮಗೆ 2 ಇಂದ ಡಿವೈಡ್ ಆಗುತ್ತೆ, ಅದನ್ನ ನಾವೇನಂತ ಬರೀಬಹುದು, therefore b, a is also belongs to r ಅಂತ ಬರೀಬಹುದು, therefore r is ಏನಾಗಿರ್ತದೆ, ಸಿಮೆಟ್ರಿಕ್ ಆಗುತ್ತೆ. ನೀವು ಬೇಕಾದ್ರೆ ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ, ಅದೇನಾಗಿರ್ಬೇಕು, 2 ಇಂದ ಡಿವೈಡ್ ಆಗಲೇಬೇಕು, ಅಂದ್ರೆ ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಬರಬೇಕು, ಈವನ್ ನಂಬರ್ಸೇ ಬರ್ತಾ ಹೋಗ್ಬೇಕು, ಹೌದಲ್ವಾ? ರೈಟ್, ನೆಕ್ಸ್ಟ್ ಒನ್. ಸೊ ವಿಲ್ ಮೂವ್ ಆನ್ ಟು ದಿ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಿರಬಹುದು, ಸೊ ಲೆಟ್ ತಗೋಣ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ b, c belongs to R for all a, b belongs to the non-empty set ಏನಾಗಿರಬೇಕು, A ಆಗಿರಬೇಕು. all a, b belongs to non-empty set A ಆಗಿರಬೇಕು. It implies a, b belongs to R ಅಂದ್ರೆ ಏನಂತ ಅರ್ಥ, so 2 divides a minus b ಅಂತ ಅರ್ಥ, and b, c belongs to R ಅಂದ್ರೆ ಏನಂತ ಅರ್ಥ, so 2 divides so b minus c ಅಂತ ಅರ್ಥ. ಹಾಗಾದ್ರೆ ಸೊ 2 divides a plus b ಆಗ್ತದೆ, a, b ಆಗ್ತದೆ, ದಟ್ ಇಸ್ a minus b ಆಗ್ತದೆ, 2 divides b minus c ಆಗುತ್ತೆ. ಹಾಗಾದ್ರೆ 2 is also ನಾವು ಬರಿಬಹುದಲ್ವಾ, 2 is also divides ಏನಂತ ಬರಿಬಹುದು, ಸಮ್ ಆಫ್ ದೀಸ್ ಟು ನಂಬರ್, ಇವೆರಡು ಸಮ್ ಕೂಡ ಡಿವೈಡ್ ಮಾಡ್ಬೋದಲ್ವಾ, ಹಾಗಾದ್ರೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, therefore so 2 divides ಏನಾಯ್ತು, 2 divides ಸೊ ನಮಗೇನು ಬರ್ತಾ ಹೋಗ್ತದೆ, a ಮೈನಸ್ ಸಿ ಬರುತ್ತೆ. 2 divides a ಮೈನಸ್ ಸಿ ಅಂದ್ರೆ ಏನಂತ ಅರ್ಥ, a, c belongs to r ಅಂತ ಹೇಳಿ ಅರ್ಥ. a, c belongs to r ಅಂದ್ರೆ ಏನಂತ ಅರ್ಥ, therefore r is ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಿ ಅರ್ಥ. ಸೊ r is ಟ್ರಾನ್ಸಿಟಿವ್ ರಿಲೇಷನ್ ಆದ್ರೆ ಸೊ ಹೆನ್ಸ್ ಸೊ r is ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡಬಹುದು ಅಲ್ವಾ, ಬಿಕಾಸ್ ಆರ್ ಈಸ್ ಏನಾಗಿದೆ, ರಿಫ್ಲೆಕ್ಸಿವ್ ರಿಲೇಷನ್ ಆಗಿದೆ, ಆರ್ ಈಸ್ ಏನಾಗಿದೆ, ಸಿಮೆಟ್ರಿಕ್ ರಿಲೇಷನ್ ಆಗಿದೆ, ಆರ್ ಈಸ್ ಏನಾಗಿದೆ, ಟ್ರಾನ್ಸಿಟಿವ್ ರಿಲೇಷನ್ ಕೂಡ ಆಗಿದೆ. ಹೆನ್ಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು, ಇದಲ್ವಾ? ರೈಟ್, ನೆಕ್ಸ್ಟ್ ಒನ್. ಸೊ ಇವು ಬಹಳ ಇಂಪಾರ್ಟೆಂಟ್. ಸೊ ನಮಗೆ ಅವ್ರು ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಸೊ 2 ಮಾರ್ಕ್ಸ್ ಈ ರೀತಿ ಕ್ವಶನ್ ಕೇಳ್ಬಿಡ್ಬಹುದು, 2 ಕ್ವಶನ್ ಕೊಟ್ಬಿಡ್ತಾರೆ, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎ ರಿಲೇಷನ್, ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್, ನಾವೇ ಎಕ್ಸಾಂಪಲ್ ಕೊಡಬೇಕು. ಸೊ ಯಾವುದಕ್ಕಪ್ಪ ಅಂತಂದ್ರೆ ರೈಟ್, ಸೊ ಸಿಮೆಟ್ರಿಕ್ ಆಗಿರಬೇಕು, ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಆಗಿರಬೇಕು. ನಾವೇ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕು, ಹೌದಲ್ವಾ? ನಾವು ರಿಲೇಷನ್ ಡಿಫೈನ್ ಮಾಡ್ಬೇಕಂದ್ರೆ ಒಂದು ನಾನ್ ಎಂಪ್ಟಿ ಸೆಟ್ ಇರಲೇಬೇಕು ಅಲ್ವಾ? ಸೊಲ್ಯೂಷನ್ ಫಾರ್ ಫಸ್ಟ್ ಒನ್, ಆರ್ ಈಸ್ ಏನಾಗಿರ್ಬೇಕು, ಸಿಮೆಟ್ರಿಕ್ ಆಗಿರಬೇಕು, ಬಟ್ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಆಗಿರ್ಬೇಕು. ಸಿಮೆಟ್ರಿಕ್ ಮಾತ್ರ ಆಗಬೇಕು, ಬಟ್ ಅದು ಯಾವುದೇ ಕಾರಣಕ್ಕೆ ಏನಾಗಬಾರ್ದು, ರಿಫ್ಲೆಕ್ಸಿವ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಕೂಡ ಆಗಬಾರ್ದು. ಹೇಗೆ ಡಿಫೈನ್ ಮಾಡ್ಕೊಳ್ಬಹುದು,
let us consider. So I'm considering a non-empty set. So A, so R is ನಾನು ತಗೊಳ್ತೀನಿ, R is so defined on A. ಸೊ A non-empty set ನಾನು ಏನು ತಗೊಳ್ತೇನಪ್ಪ ಅಂದ್ರೆ ಸೊ 5 6 7 ತಗೊಳ್ತೀನಿ as R is equals to ಏನಂತ ಡಿಫೈನ್ ಮಾಡ್ಬಿಡ್ತೀನಿ ಅಂತಂದ್ರೆ ಸೊ 5 6 6 5 ಅಂತ ತಗೊಂಡ್ಬಿಡ್ತೀನಿ. ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ಹೌದಲ್ವಾ? ಯಾಕಂದ್ರೆ ಇರಬೇಕಾಯ್ತು 5 5 ಇರಬೇಕಾಗಿತ್ತು, 6 6 ಇರಬೇಕಾಗಿತ್ತು, 7 7 ಇರಬೇಕಾಗಿತ್ತು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ 5 5 ಇಲ್ಲ, 6 6 ಇಲ್ಲ, 7 7 ಕೂಡ ಇಲ್ಲ. ಹಾಗಾದ್ರೆ ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ಗೆ ಹೋದಾಗ 5 ಈಸ್ ರಿಲೇಟೆಡ್ ಟು 6 ಆಗಿದೆ, 6 ಈಸ್ ರಿಲೇಟೆಡ್ ಟು 5 ಆಗಿದೆ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಆಗಬೇಕಂದ್ರೆ ನಮಗೆ ಏನಾಗಬೇಕು, 5 ಈಸ್ ರಿಲೇಟೆಡ್ ಟು 5 ಆಗಬೇಕು. ಹಂಗಿದ್ರೆ ಮಾತ್ರ ನಮಗೆ ಏನಾಗ್ತದೆ, ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಬಟ್ ಇಲ್ಲೇನಿಲ್ಲ, 5 5 ಇಲ್ಲ. ಸೊ 5 5 ಇಲ್ಲ ಅಂತಂದ್ರೆ ಏನಂತ ಅರ್ಥ, ಇಟ್ ಈಸ್ ನಾಟ್ ಸಿಮಿಟ್ರಿಕ್ ಅಂತ ಅರ್ಥ. ಸಾರಿ, ಏನಂತ ಅರ್ಥ, ಟ್ರಾನ್ಸಿಟಿವ್ ಅಲ್ಲ ಅಂತ ಅರ್ಥ. ಬಟ್ ಇಟ್ ಇಸ್ ಸಿಮಿಟ್ರಿಕ್. ನೋಡಿ ಏನಾಗಿದೆ, 5 6 ಬಿಲಾಂಗ್ಸ್ ಟು R ಆಗಿದೆ, 6 5 ಇಸ್ ಆಲ್ಸೋ ಬಿಲಾಂಗ್ಸ್ ಟು R ಆಗಿದೆ. ಹಾಗಾದ್ರೆ R ಇಸ್ ಏನಾಯ್ತು, ಸಿಮಿಟ್ರಿಕ್ ರಿಲೇಷನ್ ಆಯ್ತು. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದ ಫಸ್ಟ್ ಒನ್. ಹಾಗಾದ್ರೆ ಸೆಕೆಂಡ್ ಎಕ್ಸಾಂಪಲ್ ನಾವು ಕೊಡುವಂತಹ ರಿಲೇಷನ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಬೇಕು, ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್ ಆಗಬೇಕು ಅಲ್ವಾ? ನಾವು ಬರೆಯುವಂತಹ ರಿಲೇಷನ್ ಏನಾಗಬೇಕು, ಟ್ರಾನ್ಸಿಟಿವ್ ಅಷ್ಟೇ ಆಗಬೇಕು, ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ತಗೊಳ್ಳೋಣ. ಸೊ ಲೆಟ್ R is defined on A is equals ಅಂತ ತಗೊಳ್ತೀನಿ, ನ್ಯಾಚುರಲ್ ನಂಬರ್ಸ್ ತಗೊಳ್ತೀನಿ, as R is equals to, ನೋಡಿ ಏನಾಗಬೇಕು, ಸಿಮಿಟ್ರಿಕ್ ಆಗಬಾರ್ದು, ಮತ್ತೇನಾಗಬಾರ್ದು, ರಿಫ್ಲೆಕ್ಸಿವ್ ಕೂಡ ಆಗಬಾರ್ದು. ಹಾಗಾದ್ರೆ ನಾನು ತಗೊಳ್ತೀನಿ 1 6 ಅನ್ನೋದು ಒಂದು ಆರ್ಡರ್ ಪೇರ್ ತಗೊಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನಾನು ತಗೊಳ್ತೀನಿ 2 7 ಅನ್ನೋ ಆರ್ಡರ್ ಪೇರ್ ತಗೊಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನಾನು ತಗೊಳ್ತೀನಿ 3 8 ಅನ್ನೋ ಆರ್ಡರ್ ಪೇರ್. ಹೌದಲ್ವಾ? ಸೊ ಈಗ A is equals to ನಾನು ನ್ಯಾಚುರಲ್ ನಂಬರ್ಸ್ ಮೇಲೆ ಡಿಫೈನ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಏನಿರಬೇಕು, 1 1 2 2 3 3 4 4 ಅಂಡ್ ಸೊ ಆನ್ ಇರಬೇಕಾಗಿತ್ತು. ಆ ರೀತಿ ಅಂತ ಯಾವುದು ಒಂದು ಆರ್ಡರ್ಡ್ ಪೇರ್ಸ್ ಇರಲಿಲ್ಲ. ಹಾಗಾದರೆ ಸೊ R is not a ಏನಂತ ಆಯಿತು, ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ನೆಕ್ಸ್ಟ್ ಏನಂತ ಹೇಳ್ತಾರೆ, ಸಿಮಿಟ್ರಿಕ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಈಗ 1 6 ಬಿಲಾಂಗ್ಸ್ ಟು R ಆಗಿದೆ, ಬಟ್ 6 1 ಡಸಂಟ್ ಬಿಲಾಂಗ್ಸ್ ಟು R ಆಗ್ತಾ ಇದೆ. ಹಾಗಾದರೆ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಈಗ ಟ್ರಾನ್ಸಿಟಿವ್ ಬರೋಣ. ಈಗ 1 ಈಸ್ ರಿಲೇಟೆಡ್ ಟು 6 ಆಗಿದೆ, ನಮ್ಗೆ 6 ರಿಲೇಟೆಡ್ ಯಾವುದಾದ್ರೂ ಇನ್ನೊಂದು ಆರ್ಡರ್ ಪೇರ್ ಇದೆಯಾ? ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರಾ? ಇಲ್ಲಿ ಯಾವುದೇ ಸೆಕೆಂಡ್ ಕಂಡೀಷನ್ ಇಲ್ಲ. ಸೊ ಸೆಕೆಂಡ್ ಕಂಡೀಷನ್ ಇಲ್ಲ ಅಂದ್ರೆ ಈ ಆರ್ಡರ್ ಪೇರ್ ಏನು ಮಾಡ್ತಾ ಇರ್ತದೆ, ಟ್ರಾನ್ಸಿಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 2 7 ಇದೆ, 7 ರಿಲೇಟೆಡ್ ಯಾವುದಾದ್ರೂ ಆರ್ಡರ್ ಪೇರ್ ಇದೆಯಾ? ಸೊ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂತಂದ್ರೆ ಏನಂತ ಅರ್ಥ, ಸೊ ದಿಸ್ ಇಸ್ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಪ್ರಾಪರ್ಟಿ ಅಂತ ಅರ್ಥ. ನೆಕ್ಸ್ಟ್ 3 8 ಬಿಲಾಂಗ್ಸ್ ಟು R ಆಗಿದೆ, 8 ರಿಲೇಟೆಡ್ 8 ರಿಲೇಟೆಡ್ ಯಾವುದಾದ್ರೂ ಆರ್ಡರ್ ಪೇರ್ ಇದೆಯಾ? ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಕಂಡೀಷನ್ ಇಲ್ಲ. ಸೊ ಸೆಕೆಂಡ್ ಕಂಡೀಷನ್ ಇಲ್ಲ ಅಂತಂತಂದ್ರೆ ಏನ, ಸೊ ದಿಸ್ ಆರ್ಡರ್ ಪೇರ್ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಅಂತೇಳಿ ಅರ್ಥ. ಹಾಗಾಗಿ ಸೊ R is not ಏನಾಯ್ತು, ಸಾರಿ R is ಸಿಮಿಟ್ರಿಕ್ ಆಯಿತು, ಬಟ್ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್ ಅಲ್ವಾ? ಹಾಗಾದ್ರೆ ಮೂರನೇ ಎಕ್ಸಾಂಪಲ್ ನೋಡೋಣ. ಯಾವುದನ್ನು ಕೊಡಬಹುದಪ್ಪ? ಸೊ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮಿಟ್ರಿಕ್ ಆಗಿರಬೇಕು, ಬಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಆಗಬೇಕು. ನೋಡಿ ಈಗ ಸೊ ನಾನು ತಗೊಳ್ತೀನಿ. ಸೊ R is let R is defined on A is equals to 4 6 8 ತಗೊಳ್ತೀನಿ. ಈಗ ನಾನೊಂದು R ನ ಡಿಫೈನ್ ಮಾಡ್ತೀನಿ. ಅದೇನಾಗಬೇಕು, ರಿಫ್ಲೆಕ್ಸಿವ್ ಆಗಬೇಕು ಅಂದ್ರೆ ನಮಗೇನಾಗಿರಬೇಕು, 4 4 ಇರಬೇಕು, 6 6 ಇರಬೇಕು, ನೆಕ್ಸ್ಟ್ 8 8 ಇರಲೇಬೇಕು. ಹೌದಲ್ವಾ? ಈಗ ನೆಕ್ಸ್ಟ್ ನಮಗೇನಾಗಬೇಕು, ಈಗ ಸಿಮಿಟ್ರಿಕ್ ಆಗಬೇಕು. ಹೌದಲ್ವಾ? 4 6 ತಗೊಂಡ್ವಿ ಅಂತಂದ್ರೆ ಈಗ ನಮಗೇನಿರಬೇಕು, 6 ರಿಲೇಟೆಡ್ ಟು 4 ಇರಲೇಬೇಕಾ? ನೆಕ್ಸ್ಟ್ ಐ ಆಮ್ ಟೇಕಿಂಗ್, ಸೊ 6 ರಿಲೇಟೆಡ್ ಟು 8 ತಗೊಂಡ್ರೆ 8 ರಿಲೇಟೆಡ್ ಟು 6 ಇರಲೇಬೇಕಲ್ವಾ?
ಈ ರೀತಿ ನಾನು ರಿಲೇಷನ್ ಡಿಫೈನ್ ಮಾಡ್ತೀನಿ. ಹಾಗಾದ್ರೆ ನೋಡ್ಕೊಂಡ ಈಗ ಇಟ್ ಈಸ್ ರಿಫ್ಲೆಕ್ಸಿವ್ ಎಸ್ 4,4 6,6 8,x ಎಸ್ ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ ಆಗುತ್ತಾ 4,6 6,4 ಹೆನ್ಸ್ ಇಟ್ ಈಸ್ ಸಿಮೆಟ್ರಿಕ್. ಈಗ ಟ್ರಾನ್ಸಿಟಿವ್ ಆಗಬಾರ್ದು. ಹೆಂಗೆ ಟ್ರಾನ್ಸಿಟಿವ್ ಅಲ್ಲ ಈಗ ನೋಡೋಣ. 4 ಈಸ್ ರಿಲೇಟೆಡ್ ಟು 6 ಏನಿದೆ 4,6 ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ನೋಡೋಣ 4,6 ಬಿಲಾಂಗ್ಸ್ ಟು ಆರ್. ನಾನು 6 ರಿಲೇಟೆಡ್ ಟು 4 ತಗೊಳ್ಳಲ್ಲ. 6 ರಿಲೇಟೆಡ್ ಟು 4 ತಗೊಂಡ್ರೆ ಏನಾಗುತ್ತೆ 4,4 ಬಿಲಾಂಗ್ಸ್ ಟು ಆರ್ ಆಗಿಬಿಡುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಬಟ್ 6 ರಿಲೇಟೆಡ್ ಟು ನಾನು ಏನು ತೊಗೊಂಡ್ಬಿಡ್ತೀನಿ 8 ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೇನೆ. ಬಟ್ ನಮಗೆ ಟ್ರಾನ್ಸಿಟಿವ್ ಆಗಬೇಕಂದ್ರೆ ಏನಾಗಿ ಬರಬೇಕು 4,8 ಮಸ್ಟ್ ಬಿಲಾಂಗ್ಸ್ ಟು ಆರ್ ಆಗಬೇಕಾಯಿತು. ಇಲ್ಲಿ 4,8 ಇಲ್ಲ. ಹಾಗಾದರೆ ಸೊ ದಿಸ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ಬಟ್ ಇಟ್ ಈಸ್ ಏನಾಗಿದೆ ರಿಫ್ಲೆಕ್ಸಿವ್ ಆಗಿದೆ. ಮತ್ತಿನ್ನೊಂದು ಏನಾಗಿದೆ ಸಿಮೆಟ್ರಿಕ್ ಆಗಿದೆ. ಹೌದಲ್ವಾ? ಸೊ ಈ ರೀತಿಯಾಗಿ ನಾವು ಎಕ್ಸಾಂಪಲ್ ಕೊಡ್ಬೇಕು. ಓಕೆನಾ? ರೈಟ್. ವಿಲ್ ವಾಟ್ ಇದೆ ನೆಕ್ಸ್ಟ್ ಒನ್. ಯಾವುದು 4ನೇ ಕ್ವಶನ್ಗೆ ಹೋಗೋಣ. 4ನೇ ಕ್ವಶನ್ ಏನು ಹೇಳಿದ್ದಾರೆ? ರಿಫ್ಲೆಕ್ಸಿವ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು, ಬಟ್ ನಾಟ್ ಸಿಮೆಟ್ರಿಕ್ ಆಗಬೇಕು. ನೋಡಿ ಇವೆಲ್ಲ ಎಕ್ಸಾಂಪಲ್ಸ್, ಇವೆಲ್ಲ ಕ್ವಶನ್ಗೆ ಎಕ್ಸಾಂಪಲ್ಸ್ ನಾವೆಲ್ಲ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ವಿ. ನಾನು ಅದ್ರ ಸಿಂಪಲ್ ಆಗಿ ಬರ್ದ್ಬಿಡ್ತೀನಿ. ಸೊ ಡಿಫೈನ್ ಅ ರಿಲೇಷನ್ ಆರ್. ಸೊ ಲೆಟ್ ಆರ್ ಈಸ್ ಡಿಫೈನ್ಡ್ ಆನ್ ರಿಯಲ್ ನಂಬರ್ ಆರ್ as r is equals to a comma b such that a is less than r equals to b ಅಂತ ತಗೊಂಡ್ಬಿಡ್ತೀನಿ. ಅದ್ರಲ್ಲಿ ನಾವು ಇದನ್ನು ಪ್ರೂವ್ ಮಾಡಿದೀವಲ್ವಾ, a is less than r equals to b ಅಂತೇಳಿ. a is less than r equals to b ಏನಾಯ್ತು ರಿಫ್ಲೆಕ್ಸ್ ಟ್ರಾನ್ಸಿಟಿವ್ ಆಯ್ತು. ಯಾವುದೇ ಕಾರಣಕ್ಕೆ ಏನಾಗಲಿಲ್ಲ, ಅದು ಸಿಮೆಟ್ರಿಕ್ ಆಗಲಿಲ್ಲ. ದಿಸ್ ಇಸ್ ದ ಸೊ ಎಕ್ಸಾಂಪಲ್ ಫಾರ್ ದ ಫೋರ್ತ್. ಸೊ ಫಿಫ್ತ್ ಒನ್. ಸೊ ಫಿಫ್ತ್ ಒನ್ ಏನ್ ಹೇಳ್ತಿದ್ದಾರೆ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನಾನು ಲೆಟ್ ಸೊ ಆರ್ ಈಸ್ ಡಿಫೈನ್ಡ್ on a is equals to I'm taking 1, 2, 3. R is defined on the set a is equals to 1, 2, 3 as ಹೆಂಗೆ ನಾನು ರಿಲೇಷನ್ ಡಿಫೈನ್ ಮಾಡ್ತೀನಿ ಅಂದ್ರೆ r is equals to I am choosing 1, 2, 2, 1. ಏನಾಗ್ಬೇಕಂತ ಹೇಳಿದ್ರೆ ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಈಗ 1, 2, 2, 1 ಬಿಲಾಂಗ್ಸ್ ಆಗಿದ್ರೆ 1, 1 ಇರಬೇಕು. ಹೌದಲ್ವಾ? ಅದೇ ರೀತಿ ನಾನು ಇನ್ನೊಂದು ತಗೊಳ್ತೀನಿ 2, 2 ಅಂತ ತಗೊಳ್ತೀನಿ. ಈಗ 1, 2 ಬಿಲಾಂಗ್ಸ್ ಟು ಆರ್ ಆಗಿದೆ. 2, 1 ಬಿಲಾಂಗ್ಸ್ ಟು ಕೂಡ ಏನಾಗಿದೆ ಆರ್ ಆಗಿದೆ. ಸಿಮೆಟ್ರಿಕ್ ಆಯ್ತಾ? 1, 1, 2, 2 ಎಲ್ಲ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತವ. ಈಗ ಟ್ರಾನ್ಸಿಟಿವ್ ಆಗಿದೆ ನೋಡೋಣ. 1 is related to 2, 2 is related to 1, ನೆಕ್ಸ್ಟ್ ಏನಿದೆ 1 is related to 1 ಇದೆ. ನೆಕ್ಸ್ಟ್ ಅದೇ ರೀತಿ ಇನ್ ಕೇಸ್ 1 is related to 2 ತಗೊಂಡು 2 is related to 2 ತಗೊಂಡ್ರೆ ಟ್ರಾನ್ಸಿಟಿವ್ ಆಗಬೇಕಂದ್ರೆ ಏನಾಗಬೇಕು 1 is related to 2 ಆಗಬೇಕು. ಆಗಿದೆ ಅಲ್ವಾ? ಹಾಗಿದ್ರೆ ಇದೇನಾಯ್ತು ಸೊ ಬಟ್ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ನೋಡಿ ಬಟ್ ರಿಫ್ಲೆಕ್ಸಿವ್ ಯಾಕಾಗಲ್ಲ 3, 3 ಡಸಂಟ್ ಬಿಲಾಂಗ್ಸ್ ಟು ಆರ್. ಹೌದಲ್ವಾ? 3, 3 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದೆ ಈ ಎಕ್ಸಾಂಪಲ್ಗೆ. ಹಾಗಾದ್ರೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಈ ರೀತಿಯಾಗಿ ನಾವು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗಬೇಕು. ಇವೇ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಏನಿಲ್ಲ. ನೀವು ಬೇಕಾದ್ರೆ ನಾನ್ ಎಂಪ್ಟಿ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಾನ್ ಎಂಪ್ಟಿ ಸೆಟ್ನ ಚೇಂಜ್ ಮಾಡ್ಕೊಂಡು ನೀವು ಡಿಫ್ರೆಂಟ್ ಆಗಿ ರಿಲೇಷನ್ನ ಡಿಫೈನ್ ಮಾಡ್ತಾ ಹೋಗಿ. ಆಯ್ತಲ್ವಾ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. Show that the relation R in the set 1, 2, 3 given by ಏನು ಕೊಡ್ತಾರೆ 1, 2 and 2, 1 is a symmetric but neither reflexive nor transitive ಅಂತ ಹೇಳ್ತಾರೆ. ಸಿಂಪಲ್ ಅಲ್ವಾ? ಸೊ ಈ ರೀತಿಯ ಕ್ವಶನ್ಸ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಹೆಂಗೆ ಸಾಲ್ವ್ ಮಾಡ್ಬೋದಪ್ಪ ಇದನ್ನ? ಸೊಲ್ಯೂಷನ್ ಸೊ ನಮಗೆ ರಿಲೇಷನ್ ಆರ್ ಏನು ಕೊಟ್ಟಿದ್ದಾರೆ? ಸೊ ಆರ್ ಇಸ್ ಈಕ್ವಲ್ಸ್ ಟು 1, 2, 2, 1 ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಫಸ್ಟ್ ಒನ್ಗೆ ರಿಫ್ಲೆಕ್ಸಿವ್ ರಿಲೇಷನ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಬೇಕು? ಸೊ ಕೊಟ್ಟಿರುವಂತಹ ನಾನ್ ಎಂಪ್ಟಿ ಸೆಟ್ಗೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕಾಗಿತ್ತು. ಹೌದಲ್ವಾ? ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ದೇರ್ಫೋರ್ ನಾವೆಂತ ಬರೀಬಹುದು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ because so 1, 1 doesn't belongs to R, 2, 2 doesn't belongs to R, 3, 3 is also doesn't belongs to R.
ಸೊ ಹಂಗಾಗಿದ್ರಿಂದ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಈಗ ಸೆಕೆಂಡ್ ಒನ್, ಯಾವ ತಗೋಣ, ಸಿಮೆಟ್ರಿಕ್ ರಿಲೇಷನ್ ತಗೋಣ. ಹಾಗಾದ್ರೆ ಸಿಮೆಟ್ರಿಕ್ ರಿಲೇಷನ್ ನೋಡಿ, ಸೊ ಹಾಗಿದೆಯಾ, ಸೊ ಲೆಟ್ ನಮಗೆ ಕೊಟ್ಟಿರೋದೇನು 1,2 ಬಿಲಾಂಗ್ಸ್ ಟು ಆರ್, ದೆನ್ ಸೊ 1,2 ಬಿಲಾಂಗ್ಸ್ ಟು ಆರ್ ಆಗಿದೆ, ಅಂಡ್ ಸೊ ಇದರಲ್ಲಿ ಏನು ಕೂಡ ಇದೆ 2,1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿದೆ. ದೇರ್ ಫಾರ್ ಆರ್ ಈಸ್ ಏನಾಯ್ತಾಯ್ತು, ಸಿಮೆಟ್ರಿಕ್ ರಿಲೇಷನ್ ಆಯ್ತು, ಹೌದಲ್ವಾ. ಈಗ ಮೂರನೇ ರಿಲೇಷನ್ಗೆ ಬರೋಣ. ಸೊ ಯಾವ್ದಕ್ಕೆ ಬರೋಣ, ಸೊ ಟ್ರಾನ್ಸಿಟಿವ್ ರಿಲೇಷನ್. ಹೌದಲ್ವಾ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಸೊ ಲೆಟ್ ನಾವು ತಗೊಳ್ಳೋಣ 1,2 ಬಿಲಾಂಗ್ಸ್ ಟು ಆರ್, ಅಂಡ್ ಅಗೇನ್ 2 ರಿಲೇಟೆಡ್ 1 ಇದೆ ಅಲ್ವಾ, 2, ಬಿಲಾಂಗ್ಸ್ ಟು ಆರ್, ಬಟ್ ಇಲ್ಲೇನಾಗಿಲ್ಲ 1,1 ಡಸಂಟ್ ಬಿಲಾಂಗ್ಸ್ ಟು ಆರ್, ಹೌದಲ್ವಾ. 1,1 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿಲ್ಲ, ಆರ್ ಆಗಿದೆ. ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್, ಹೌದಲ್ವಾ. ಇದು ಯಾವುದೇ ಕಾರಣಕ್ಕೆ ಏನಾಗಲ್ಲ, ಟ್ರಾನ್ಸಿಟಿವ್ ರಿಲೇಷನ್ ಆಗಲ್ಲ. ಅವರು ಹೇಳಿದ್ದಾರೆ ಸೊ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್ ಬಿಕಾಸ್ 1,1, 2,2, 3,3 ಡಸಂಟ್ ಬಿಲಾಂಗ್ಸ್ ಟು ಆರ್. ಸೊ ಇಟ್ ಇಸ್ ಸಿಮೆಟ್ರಿಕ್ ಬಿಕಾಸ್ 1,2 ಬಿಲಾಂಗ್ಸ್ ಟು ಆರ್ ಆಯ್ತು, ಏನಿದೆ 2,1 ಬಿಲಾಂಗ್ಸ್ ಟು ಆರ್ ಆಗಿದೆ. ದೆನ್ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಾಗಿತ್ತು, 1,2 ಬಿಲಾಂಗ್ಸ್ ಟು ಆರ್ ಆಗಿದೆ ಅಂಡ್ 2,1 ಬಿಲಾಂಗ್ಸ್ ಟು ಆರ್ ಆಗಿದೆ, ಬಟ್ ಯಾವುದೇ ಕಾರಣಕ್ಕೂ ಅದೇನಾಗಿಲ್ಲ 1,1 ಬಿಲಾಂಗ್ಸ್ ಟು ಆರ್ ಆಗಿಲ್ಲ. ಸೊ ಹಾಗಾಗಿ ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್ ರಿಲೇಷನ್, ಅದಲ್ವಾ. ಸೊ ಈ ರೀತಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಬೇಕು, ರೈಟ್. ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಲೆಟ್ ಆರ್ ವಿತ್ ದ ರಿಲೇಷನ್ ಇನ್ ದ ಸೆಟ್ 1, 2, 3, 4 ಕೊಟ್ಟಿದ್ದಾರೆ. ಗಿವನ್ ಬೈ ಆರ್ ಇಸ್ ಈಕ್ವಲ್ಸ್ ಟು 1,2, 2,2, 1,1, 4,4, 1,3, 3,3, 3,2. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ. ಅಗೇನ್ ಆರ್ ಇಸ್ reflexive and transitive but not symmetric ಅಂತ ಹೇಳ್ತಿದ್ದಾರೆ. ಆರ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದಾರೆ. ಸೊ ಮೂರಿಂದ 4ನೇ ಆಪ್ಷನ್ ಏನಿದೆ, ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಗೆ ನೋಡ್ಕೊಳ್ಳೋಣ, ರಿಫ್ಲೆಕ್ಸಿವ್ ಆಗಿದೆಯೋ ಇಲ್ವೋ. ರಿಫ್ಲೆಕ್ಸಿವ್ ಆಗ್ಬೇಕಂತ ಏನಾಗಿರ್ಬೇಕಾಗಿತ್ತು, 1,1, 2,2, 3,3, 4,4 ಇರ್ಬೇಕಾಗಿತ್ತು. ಇದೇ ನೋಡೋಣ, 1,1 ಇದೆ, ಸೊ 2,2 ಇದೆ, 3,3 ಇದೆ, 4,4 ಇದೆ. ಹೆನ್ಸ್ ಆರ್ ಇಸ್ ರಿಫ್ಲೆಕ್ಸಿವ್. ನೋಡಿ, ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಾರೆ, ಅಂದ್ರೆ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಈಗ ಸಿಮೆಟ್ರಿಕ್ ಹೋಗೋಣ. ಸೊ 1 ಈಸ್ ರಿಲೇಟೆಡ್ ಟು 2 ಆಗಿದೆ, 2 ರಿಲೇಟೆಡ್ 1 ಇದೆಯಾ, 2 ರಿಲೇಟೆಡ್ 1 ಎಲ್ಲೂ ಇಲ್ಲ, ಅದಲ್ವಾ. ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಬಟ್ ಆಪ್ಷನ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ಈಸ್ ರಾಂಗ್. ಹಾಗಾದ್ರೆ ಆಪ್ಷನ್ ಡಿ ಕೂಡ ರಾಂಗ್ ಅಲ್ವಾ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ಹಾಗಾದ್ರೆ ಸೊ ಆರ್ ಇಸ್ ರಿಫ್ಲೆಕ್ಸಿವ್ ಆಗಿರ್ತದೆ, ಟ್ರಾನ್ಸಿಟಿವ್ ಬಟ್. ಹಾಗಾದ್ರೆ ಟ್ರಾನ್ಸಿಟಿವ್ ಹೌದಾ ನೋಡೋಣ. ಈಗ 1 ಈಸ್ ರಿಲೇಟೆಡ್ ಟು 3 ಆಗಿದೆ, 3 ರಿಲೇಟೆಡ್ ಟು 2 ಆಗಿದೆ. ಟ್ರಾನ್ಸಿಟಿವ್ ಆಗಬೇಕಂದ್ರೆ ಏನಾಗಬೇಕು, 1 ರಿಲೇಟೆಡ್ ಟು 2 ಆಗಬೇಕು. ಸೊ 1 ರಿಲೇಟೆಡ್ ಟು 2 ಆಗಿದೆ. ಹಾಗಾಗಿ ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ, ಬಟ್ ನಾಟ್ ಸಿಮೆಟ್ರಿಕ್ ಆಗಿದೆ. ಸೊ ಈ ರೀತಿಯಂತ ಕ್ವಶನ್ಸ್ ನಿಮಗೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೊಡ್ತಾ ಹೋಗಬಹುದು. ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, ರೈಟ್. ಸೊ ಈಗ ನೆಕ್ಸ್ಟ್ ಕ್ವಶನ್, let R be the relation in the set n given by R is equals to a comma b such that a is equals to b minus 2 as b is greater than 6. Choose the correct answer ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಮೇ ಬಿ ಸೊ ನೀವು ಈ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿದ್ದಲ್ವಾ, ಮೇ ಬಿ ಈ ಕ್ವಶನ್ ಅಪಿಯರ್ ಆಗಿರಬಹುದು, ಆಗಿಲ್ದೇನೂ ಇರಬಹುದು, ಹೌದಲ್ವಾ. ಸಮ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ಕ್ವಶನ್ ಅಪಿಯರ್ ಆಗಿದೆ. ಏನ್ ಕೊಟ್ಟಿದ್ದಾರೆ, ಆರ್ ವಿತ್ ದ ರಿಲೇಷನ್ ಇನ್ ದ ಸೆಟ್ ಎನ್ ಗಿವನ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಇಟ್ಸ್ ಎ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ ಸಚ್ ದಟ್ ಬಿ ಮೈನಸ್ 2 ದಟ್ ಈಸ್ ಎ ಇಸ್ ಈಕ್ವಲ್ಸ್ ನಮ್ಗೆ ಏನು ಕೊಟ್ಟಿದ್ದಾರೆ, ಬಿ ಮೈನಸ್ 2 ಕೊಟ್ಟಿದ್ದಾರೆ, ಆಸ್ ಬಿ ಗ್ರೇಟರ್ ದ್ಯಾನ್ 6 ಅಂತ ಕೊಟ್ಟಿದ್ದಾರೆ. ಬಿ ಯಾವಾಗಲೂ ನಮಗೆ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ 6. ಗ್ರೇಟರ್ ದ್ಯಾನ್ 6 ಅಂದ್ರೆ ನಮಗೆ ಏನಾಗಿರ್ಬೇಕು, 7, 8. ಯಾಕಂದ್ರೆ ಇಲ್ಲಿ ಏನಾಗಿದೆ, ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ, 7, 8 ಇರಬೇಕು. ಹಾಗಾದ್ರೆ ಇಲ್ಲಿ ನೋಡೋಣ, ಆಪ್ಷನ್ ನೋಡೋಣ, ಬಿ ಇಲ್ಲಿ ಬಿ ವ್ಯಾಲ್ಯೂ ಏನಿರಬೇಕು, ಮೋರ್ ದ್ಯಾನ್ 7, 8 ಹಂಗೆ ಇರಬೇಕು. ಹಾಗಾದ್ರೆ ಆಪ್ಷನ್ ಎ ಏನಿದೆ, 4 ಇದೆ. ಹಾಗಾದ್ರೆ ಸೊ ಆಪ್ಷನ್ ಎ ಈಸ್ ರಾಂಗ್ ಆನ್ಸರ್.
ಹೌದಲ್ವಾ? ಈಗ ನಮಗೆ ಪಾಸಿಬಿಲಿಟಿ ಏನು, 3,8 ಆದ್ರೂ ಇರಬಹುದು, 6,8 ಆದ್ರೂ ಇರಬಹುದು, 8,7 ಆದ್ರೂ ಇರಬಹುದು. ಹೌದಲ್ವಾ? ಹಾಗಾದ್ರೆ B-2 ಮಾಡಿದ್ರೆ ನಮಗೆ A ಈಕ್ವಲ್ ಆಗಬೇಕಾಯ್ತು. ಈಗ ನೋಡೋಣ ಆಪ್ಷನ್ ಸಿ ತಗೊಳ್ಳೋಣ. ಸೊ ಇನ್ ದ ಪ್ಲೇಸ್ ಆಫ್ ಬಿ ಅಲ್ಲಿ 8 ಅನ್ನ ಚೂಸ್ ಮಾಡ್ತೀನಿ. 8 - 2 ನಮಗೆ A is equals to B-2 ಕೊಟ್ಟಿದ್ದಾರೆ. ಇನ್ ದ ಪ್ಲೇಸ್ ಆಫ್ ಬಿ ಅಲ್ಲಿ 8 ಮಾಡ್ತೀನಿ. ಸೊ ನಮಗೆ ಏನು ಬರ್ತಾ ಹೋಗ್ತದೆ, 6 ಬರ್ತದೆ. A ವ್ಯಾಲ್ಯೂ ಏನಿದೆ, 6 ಇದೆ. 6 is equals to 6 ಆಗೋದ್ರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್. ಸೊ ಇಲ್ಲಿಗೆ ಸೊ ನಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಸೊ ರಿಲೇಷನ್ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಹೌದಲ್ವಾ? ಸೊ ರಿಲೇಷನ್ ಅನ್ನೋ ಚಾಪ್ಟರ್ ಅಲ್ಲಿ ನಾವೇನೇನು ನೋಡಿದ್ವಿ, ಸೊ ಡಿಫರೆಂಟ್ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋದ್ವಿ. ಹಾಗೆ ನಾವೇನ್ ನೋಡಿದ್ವಿ, ಟೈಪ್ಸ್ ಆಫ್ ರಿಲೇಷನ್ಸ್ ನೋಡ್ತಾ ಹೋದ್ವಿ. ನಾನು ನಿಮಗೆ ಸೊ ಇನ್ನೊಮ್ಮೆ ರಿವೈಂಡ್ ಮಾಡ್ತೀನಿ. ರಿವೈಂಡ್ ಮಾಡಿ ನೆಕ್ಸ್ಟ್ ನಾವೆಲ್ಲಿಗೆ ಹೋಗ್ಬಿಡೋಣ, ಸೊ ಫಂಕ್ಷನ್ ಚಾಪ್ಟರ್ಗೆ ಹೋಗ್ಬಿಡೋಣ. ಹೌದಲ್ವಾ? ಸೊ ಜಸ್ಟ್ ವಿ ಸಿ ದ ಡೆಫಿನೇಷನ್ಸ್ ಆಫ್ ಟೈಪ್ಸ್ ಆಫ್ ರಿಲೇಷನ್. ಹೌದಲ್ವಾ? ಹಾಗಾದ್ರೆ ಎಂ ಟಿ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ, ಒಂದು ರಿಲೇಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಇರಲ್ಲ. ಸೊ ಅಂತಹ ರಿಲೇಷನ್ ನಾವೇಂತ ಕರಿತೀವಿ, ಎಂ ಟಿ ರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಯೂನಿವರ್ಸಲ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಎಲ್ಲಾ ಎಲಿಮೆಂಟ್ಸು ಈ ಸೆಟ್ ಅಲ್ಲಿ ಎ ಇರಬಹುದು, ಎಲ್ಲ ಏನಾಗಿರ್ಬೇಕು, ರಿಲೇಟೆಡ್ ಆಗಿರಬೇಕು. If each element of A is related to every element of A is called ಏನಂತ ಹೇಳ್ತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ನಾವು ಇಲ್ಲಿವರೆಗೂ ಸಾಲ್ವ್ ಮಾಡಿದ್ವಲ್ವಾ, ಇಫ್ A, A ಬಿಲಾಂಗ್ಸ್ ಟು R, ಫಾರ್ ಆಲ್ A ಬಿಲಾಂಗ್ಸ್ ಟು ಏನಾಗಿರ್ಬೇಕು, A ಆಗಿರ್ಬೇಕು. ಹಂಗಿದ್ರೆ ಮಾತ್ರನೇ ಅದನ್ನ ಕರಿತೀವಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಸೊ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರ್ತದಪ್ಪ, ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಕಾಲ್ಡ್ ಸಿಮೆಟ್ರಿಕ್ ರಿಲೇಷನ್. ಸೊ ಇಫ್ ಏನಾಗಿರ್ಬೇಕು, A1, A2 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ A2, A1 ಬಿಲಾಂಗ್ಸ್ ಟು ಆರ್ ಆಗಬೇಕು. ಫಾರ್ ಆಲ್ A1, A2 ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎ ಆಗಿರಬೇಕು. ಅಂತ ಹೆಂಗಿದ್ರೆ ಅಂಥ ರಿಲೇಷನ್ ಆರ್ ಆನ್ ನಾನ್ ಎಂಟಿ ಸೆಟ್ ಎ ಮೇಲೆ ನಾವೇನಂತ ಕರಿತಾ ಹೋಗ್ತೀವಿ, ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದೇನು ನೋಡಿದ್ವಿ, ಸೊ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಪ್ಪ, ಎರಡೂ ಕಂಡೀಷನ್ ಇರಬೇಕು. ಏನೇನು ಕಂಡೀಷನ್, A1, A2 ಬಿಲಾಂಗ್ಸ್ ಟು ಆರ್ ಆಗಿದ್ದು A2, A3 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ ದಿಸ್ ಇಂಪ್ಲೈಸ್ ದಟ್ A1, A3 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಮಾತ್ರನೇ ಟ್ರಾನ್ಸಿಟಿವ್ ರಿಲೇಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. ಮೋರ್ ಓವರ್ ಈ ಎರಡೂ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆದ್ರೂ ಕೂಡ ಸೊ ದ ಗಿವನ್ ಆರ್ ಆನ್ ಎ ಈಸ್ ಏನಾಗ್ತಾ ಹೋಗ್ತದೆ, ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಈ ಮೂರೂ ರಿಲೇಷನ್ ಒಂದೇ ರಿಲೇಷನ್ ಸ್ಯಾಟಿಸ್ಫೈ ಮಾಡ್ತಾ ಹೋಗಿದ್ರೆ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರೂ ಹಾಕಿದ್ರೆ ಅಂತಹ ರಿಲೇಷನ್ ಏನಾಗ್ತಾ ಹೋಗ್ತದೆ, ಈಕ್ವಿ ವ್ಯಾಲೆನ್ಸ್ ರಿಲೇಷನ್ಸ್ ಅಂತ ಆಗ್ತಾ ಹೋಗ್ತದೆ. ಅದಲ್ವಾ? ನಾವು ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ ಈ ರಿಲೇಷನ್ ಚಾಪ್ಟರ್ ಮೇಲೆ. ಸೊ ರಿಲೇಷನ್ ಚಾಪ್ಟರ್ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಯಾವ್ದ್ರ ಮೇಲೆ, ಟಾಪಿಕ್ ಮೇಲೆ, ಈಕ್ವಿ ವ್ಯಾಲೆನ್ಸ್ ರಿಲೇಷನ್ ಮೇಲೆನೆ ನೋಡಿದ್ವಿ. ಆ ಈಕ್ವಿ ವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನಂತ ಶೋ ಮಾಡಿದ್ವಿ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಈ ಮೂರೇ ಟೈಪ್ಸ್ ಮೇಲೆ ನಾವೇನ್ ಮಾಡ್ತಾ ಹೋದ್ವಿ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋದ್ವಿ. ಹೌದಲ್ವಾ? ನೋಡಿ ಕಂಪಲ್ಸರಿಯಾಗಿ ನಿಮಗೆ 3 ಮಾರ್ಕ್ಸ್ ಒಂದು ಕ್ವಶನ್ ಈ ಟಾಪಿಕ್ ಮೇಲೆನೆ ಬರ್ತದೆ. ಓಕೆನಾ? ಹಾಗಾದ್ರೆ ಸೊ ನಾವಿಲ್ಲ ಈ ಎಲ್ಲ ಎಕ್ಸಾಂಪಲ್ಸ್ ನೋಡ್ತಾ ಹೋದಿವಲ್ವಾ. ಸೊ ನೌ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್. ಸೊ ದಟ್ ಈಸ್ ಅ ಫಂಕ್ಷನ್ಸ್. ಫಂಕ್ಷನ್ಸ್. ಸೊ ಈ ಟಾಪಿಕ್ ಇಂದ ನಿಮಗೆ ಸೊ ಕೆಲವೊಮ್ಮೆ ಅವರು 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಬಹುದು, ಮೇ ಬಿ ಕೇಳದೇ ಇರಬಹುದು, ಬಟ್ 5 ಮಾರ್ಕ್ಸಿಗಂತೂ ಒಂದು ಕ್ವಶನ್ ಕಂಪಲ್ಸರಿ ಆಗಿದ್ದೇ ಇರುತ್ತೆ. You will get 1 5 mark questions on this topic only. ಯಾವುದೇ ಕಾರಣಕ್ಕೂ 5 ಮಾರ್ಕ್ ಕ್ವಶನ್ ನ ರಿಫ್ಲೆಕ್ಸಿವ್ ರಿಲೇಷನ್ ಮೇಲೆ ರಿಲೇಷನ್ ಮೇಲೆ ಕೊಡಲ್ಲ. ಅವ್ರು ಯಾವ್ದ್ರ ಮೇಲೆ ಕೊಡ್ತಾರಪ್ಪ ಅಂದ್ರೆ ಫಂಕ್ಷನ್ಸ್ ಕಾನ್ಸೆಪ್ಟ್ ಮೇಲೆನೆ ಕೊಡೋದು. ಓಕೆನಾ? ಹಾಗಾದ್ರೆ ಫಂಕ್ಷನ್ ಅಂದ್ರೆ ಏನಪ್ಪ? ಫಂಕ್ಷನ್ ಅಂದ್ಕೂಡಲೇ ನಮ್ಮ ಮೈಂಡ್ ಅಲ್ಲಿ ನೆನಪು ಬರ್ತಾ ಹೋಗ್ತದೆ. ಸೊ ಮನೆಯಲ್ಲಿ ಮಾಡುವಂತಹ ಸೊ ಯಾವ್ದಾದ್ರು ಒಂದು ಫಂಕ್ಷನ್ ನೆನಪು ಬರ್ತಾ ಹೋಗ್ತದೆ. ಮ್ಯಾರೇಜ್ ಫಂಕ್ಷನ್ ಆಗಿರಬಹುದು, ಹೌದಾ ಅಲ್ವಾ? ಡಿಫ್ರೆಂಟ್ ಫಂಕ್ಷನ್ಸ್ ನಮಗೆ ಗೊತ್ತಾಗುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಅದನ್ನು ಈಗ ಈಗಿನ ಸದ್ಯದಲ್ಲಿ ಅದನ್ನ ಒಂದು ಟ್ರೆಡಿಷನ್ ಆಗಿ ಮಾಡ್ಕೊಂಡು ಗ್ರ್ಯಾಂಡ್ ಆಗಿ ಒಂದು ಫಂಕ್ಷನ್ ಮಾಡಿನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಅದೇ ನಮಗೆ ಫಸ್ಟ್ ಮೈಂಡಲ್ಲಿ ಬರೋದು ಫಂಕ್ಷನ್ ಅಂದ ಕೂಡಲೇ. ಬಟ್ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಫಂಕ್ಷನ್ನೇ ಬೇರೆ.
ಹೌದಲ್ವಾ? ಹಾಗಾದ್ರೆ ನಮಗೆ ಫಂಕ್ಷನ್ ಅನ್ನೋದನ್ನ ಡಿಫೈನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಏನು ಎಕ್ಸಿಸ್ಟ್ ಆಗಬೇಕು? ರಿಲೇಷನ್ ಇರಲೇಬೇಕು. ನಾವು ನೋಡಿ ನಮ್ಮ ನಿಜ ಜೀವನದಲ್ಲಿ ಕೂಡ ಹಾಗೆ ಯಾವುದೋ ಎರಡು ವ್ಯಕ್ತಿಗಳ ಮಧ್ಯೆ ಏನಾದರೂ ರಿಲೇಶನ್ಶಿಪ್ ಇದ್ರೆ ಅದನ್ನ ನಾವು ನೆಕ್ಸ್ಟ್ ಆಗಿ ಏನಾಗಿ ಕನ್ವರ್ಟ್ ಮಾಡ್ಕೊಂತ ಹೋಗ್ಬೋದು? ಅದನ್ನ ಸೊ ಮನೇಲಿ ಹೇಳ್ಕೊಂಡು ನಾವು ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದ್ರೆ ಏನಾಗಿರ್ಬೇಕು? ಫಸ್ಟ್ ಆಫ್ ಆಲ್ ಅದು ರಿಲೇಷನ್ ಆಗಿರ್ಲೇಬೇಕು, ರಿಲೇಷನ್ ಇರಲೇಬೇಕು. ಅದೇ ರೀತಿಯಾಗಿ ನಾವು ಫಂಕ್ಷನ್ ಅನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಫೈನ್ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದೇನಾಗಿರ್ಬೇಕಪ್ಪ ಅಂದ್ರೆ ರಿಲೇಷನ್ ಆಗಿರ್ಲೇಬೇಕು. ಹಾಗಾದ್ರೆ ನಾವೀಗ ಫಂಕ್ಷನ್ ಡೆಫಿನೇಷನ್ ನೋಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದಿ ರಿಲೇಷನ್. ಹಾಗಾದ್ರೆ ನಾವು ರಿಲೇಷನ್ ಇಂದ ನಾವೇನ್ ಬರ್ತಾ ಹೋಗ್ತೀವಿ? ಈಗ ಫಂಕ್ಷನ್ ಬರ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ರಿಲೇಷನ್ ನ ಫಂಕ್ಷನ್ ಅಂತ ಯಾವಾಗ ಹೇಳ್ತೀವಿ? ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ. ನಮ್ಮ ನಿಜ ಜೀವನದಲ್ಲಿ ರಿಲೇಷನ್ ಇದ್ದು ಫಂಕ್ಷನ್ ಆಗ್ಬೇಕಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಒಪ್ಪಬೇಕಾಗತ್ತೆ. ಹೌದೋ ಇಲ್ವೋ? ಹಾಗೆ ಅದೇ ರೀತಿಯಾಗಿ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ರಿಲೇಷನ್ ನ ಫಂಕ್ಷನ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರನೇ ಅದೇನಾಗ್ತಾ ಹೋಗ್ತದಪ್ಪ ಅಂದ್ರೆ ಫಂಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಫಂಕ್ಷನ್ ಅಂದ್ರೆ ಏನಪ್ಪಾ? ನಾವು ಫಂಕ್ಷನ್ ಅಂದ್ರೆ ನಾವು ಫಸ್ಟ್ ಇಯರ್ಸ್ ಅಲ್ಲಿ ಕಲ್ತಿದ್ವಿ ಡೆಫಿನೇಷನ್. ಹಾಗಾದ್ರೆ ಫಂಕ್ಷನ್ ಅನ್ನೋದು ಏನಾಗಿರ್ಬೇಕು? ಎ ರಿಲೇಷನ್ f from set A to a set B is said to be a function if every element of A has one and only one image in set B ಆಗಿರಬೇಕು. ಇಲ್ಲಿ ಇರೋದು ನೋಡಿ ಕಂಡೀಷನ್. ಏನು ಕಂಡೀಷನ್ ಹೇಳ್ತಿದ್ದಾರೆ? ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಆಗಿರ್ಬೇಕು ಅಷ್ಟೇನೆ. ಯಾವುದೇ ಕಾರಣಕ್ಕೂ ಸೆಟ್ ಎಗೆ ಎರಡೆರಡು ಇಮೇಜ್ ಇರೋಂಗಿಲ್ಲ. ಹಾಗಾದ್ರೆ ಈ ಇಮೇಜ್ ಅಂದ್ರೆ ಏನ್ ಸರ್? ಹೌದೋ ಅಲ್ವೋ? ಹೋಗ್ತಾನೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಈಗ ಲೆಟ್ ಅಸ್ ಕನ್ಸಿಡರ್ ಒಂದು ನಾನ್ ಎಂಪ್ಟಿ ಸೆಟ್ ಎ ಅನ್ನ ತಗೊಳ್ಳೋಣ. ಸೊ ಈ ನಾನ್ ಎಂಪ್ಟಿ ಸೆಟ್ ಅಲ್ಲಿ 1 2 3 4 ಎಲಿಮೆಂಟ್ಸ್ ಇದಾವೆ. ಸೆಟ್ ಬಿ ತಗೊಳ್ಳೋಣ. ಸೆಟ್ ಬಿ ಅಲ್ಲಿ ತಗೊಳ್ಳೋಣ ಎ ಬಿ ಸಿ ಡಿ ಅನ್ನೋ ತಗೊಳ್ಳೋಣ. ಹೌದಲ್ವಾ? ಈಗ ಒಂದು ರಿಲೇಷನ್ ನ ಡಿಫೈನ್ ಮಾಡಿರ್ತೀನಿ ಯಾವ್ದ್ರ ಮಧ್ಯೆ? ಸೆಟ್ ಎ ಮತ್ತೆ ಸೆಟ್ ಬಿ ಗಳ ಮಧ್ಯೆ. ಇದನ್ನ ನಾವು ಫಂಕ್ಷನ್ ಅಂತ ಕರಿಬೇಕು. ಅಂತಂದ್ರೆ ಸೆಟ್ ಎ ಯಲ್ಲಿರುವಂತ ಎಲಿಮೆಂಟ್ಸ್ ಗೆ ಏನಿರ್ಬೇಕು? ಸೆಟ್ ಬಿ ಅಲ್ಲಿ ಓನ್ಲಿ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇರ್ಬೇಕು. ಹೆಂಗೆ? ಸೊ 1 ಮ್ಯಾಪ್ಸ್ ಟು ಎ, 2 ಮ್ಯಾಪ್ಸ್ ಟು ಸಿ ಆಗಿರ್ಬೋದು, ಸಿ ಮ್ಯಾಪ್ಸ್ ಟು ಬಿ ಆಗಿರ್ಬೋದು, 4 ಮ್ಯಾಪ್ಸ್ ಟು ಡಿ ಆಗಿರ್ಬೋದು. ಹಾಗಾದ್ರೆ ನಮ್ಮ ಇಮೇಜ್ ಅಂದ್ರೆ ಏನ್ ಸರ್? ಹೌದಲ್ವಾ? ಹಾಗಾದ್ರೆ 1 2 3 4 ಯಾವ ಮ್ಯಾಪ್ ಆಗಿರ್ತಾವಲ್ವಾ ಸೆಟ್ ಬಿ ಅಲ್ಲಿ, ಅವನ್ನ ನಾವೇಂತ ಕರಿತೀವಿ? ಇಮೇಜಸ್ ಫಾರ್ ದ ಎಲಿಮೆಂಟ್ಸ್ ಎ ಅಂತ ಕರಿತಾ ಹೋಗ್ತೀವಿ. ಎ ಇಂದ ಬಿಗೆ ಹೋದ್ರೆ ಬಿ ಯಲ್ಲಿರುವಂತ ಎಲಿಮೆಂಟ್ಸು, ದಟ್ ಇಸ್ ಎ ಯಲ್ಲಿರುವಂತ ಎಲಿಮೆಂಟ್ಸು ಯಾವ ಮ್ಯಾಪ್ ಆಗಿರ್ತಾವಲ್ವಾ ಆ ಮ್ಯಾಪ್ ಆಗಿರುವಂತಹ ಎಲ್ಲಾ ಎಲಿಮೆಂಟ್ಸು ಅವಕ್ಕೆ ಏನಂತ ಕರಿತೀವನ್ನ ಇಮೇಜಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಒನ್ ಎಲಿಮೆಂಟ್ ಯಾವುದೇ ಕಾರಣಕ್ಕೂ ಎಗೆ ಮಾತ್ರ ಮ್ಯಾಪ್ ಆಗಬೇಕು. ಇಲ್ಲಿ ಯಾವುದೋ ಎಲಿಮೆಂಟ್ ಇದೆ, ಇದೇ ಒಂದು ಎಲಿಮೆಂಟ್ ಏನಾದ್ರೂ ಇನ್ನೊಂದಕ್ಕೆ ಇಮೇಜ್ ಆಗ್ತಾ ಇದೆ ಅಂತಂದ್ರೆ, ಇನ್ನೊಂದು ಇಮೇಜ್ ಎಕ್ಸಿಸ್ಟ್ ಆಗ್ತದ್ರಿನ ಇಟ್ ಈಸ್ ನಾಟ್ ಎ ಫಂಕ್ಷನ್. ಅಂದ್ರೆ ಸೊ ಒನ್ ರಿಲೇಟೆಡ್ ಟು ಎ ಆದ್ಮೇಲೆ ಈ ಒನ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾವುದೇ ಎಲಿಮೆಂಟ್ ರಿಲೇಟೆಡ್ ಆಗಬಾರ್ದು. ರಿಲೇಟೆಡ್ ಆಯ್ತು ಇಟ್ ಈಸ್ ನಾಟ್ ಎ ಫಂಕ್ಷನ್. ಹೌದೋ ಇಲ್ವೋ? ಹೌದು ತಾನೆ? ಸೊ ನಾವಿದನ್ನ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಹೋದ್ರೆ, ಸೊ ಒಬ್ಬ ವ್ಯಕ್ತಿನ ಮಾತ್ರ ಇಷ್ಟಪಟ್ಟಿರ್ಬೇಕು. ಒಬ್ಬ ವ್ಯಕ್ತಿನ ಇಷ್ಟಪಟ್ಟಾಗ ಏನಾಗ್ತಾ ಹೋಗ್ತದೆ? ಮನೇಲಿ ಒಪ್ಸಿದಾದ್ಮೇಲೆ ಅದೇನಾಗ್ತಾ ಹೋಗ್ತದೆ? ಫಂಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಇನ್ ಕೇಸ್ ಏನಾದ್ರೂ ಒಬ್ಬ ವ್ಯಕ್ತಿ ಇಬ್ಬರನ್ನ ಇಷ್ಟಪಟ್ಟಿದ್ದ ಅಂತ ಅನ್ಕೊಳ್ಳಿ, ಇಬ್ಬರನ್ನ ಇಷ್ಟಪಟ್ಟಿದಾಗ ಏನಾಗುತ್ತೆ? ಮನೇಲಿ ಅಪೋಸ್ ಮಾಡ್ತಾ ಹೋಗ್ತಾರೆ. ಮನೇಲಿ ಅಪೋಸ್ ಮಾಡಿದಾಗ ಏನಾಗುತ್ತೆ? ಅದು ಫಂಕ್ಷನ್ ಆಗಿ ಕನ್ವರ್ಟ್ ಆಗದೆ ಇಲ್ಲ, ಅದೇನಾಗುತ್ತೆ? ರಿಲೇಷನ್ ಆಗಿನೇ ಉಳಿದು ಬಿಡ್ತದೆ. ಸೊ ಹಂಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಸೊ ಅವಾಗ ಏನಾಗತ್ತಪ್ಪ ಅಂದ್ರೆ ಸೊ ಅದು ಫಂಕ್ಷನ್ ಆಗಲ್ಲ. ಅಂದ್ರೆ ಸೊ ಈಗ ನಮ್ಮ ಮ್ಯಾಥಮೆಟಿಕ್ಸ್ ಬರೋಣ. ಸೊ ಒನ್ ಎಲಿಮೆಂಟ್, ಈ ಸೆಟ್ ಎ ಯಲ್ಲಿರುವಂತ ಎಲಿಮೆಂಟ್ಸ್ ಏನೇನು ಎಕ್ಸಿಸ್ಟ್ ಆಗಿರ್ಬೇಕು? ಒಂದೇ ಇಮೇಜ್ ಇರಬೇಕು. ಸೊ ಒನ್ ಇಮೇಜ್ ಇದ್ರೆ ಮಾತ್ರನೇ ಅಂತದನ್ನ ನಾವೆಂತ ಕರಿತಾ ಹೋಗ್ತೀವಿ? ಫಂಕ್ಷನ್ ಅಂತ ಕರಿತೀವಿ. ಅದರ್ವೈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಫಂಕ್ಷನ್. ಗೊತ್ತಿದಲ್ವಾ? ಸೊ ಒಂದಕ್ಕೆ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಎ ಯಲ್ಲಿರುವಂತ ಎಲಿಮೆಂಟ್ಸ್ಗೆ ಒಂದೊಂದು ಎಲಿಮೆಂಟ್ಸ್ಗೆ ಏನಿರ್ಬೇಕು? ಒಂದೇ ಇಮೇಜ್ ಇರಬೇಕು. ಹಂಗಿದ್ರೆ ಮಾತ್ರನೇ ಅದನ್ನ ನಾವೇಂತ ಕರಿತೀವಿ? ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಲ್ವಾ? ದಿಸ್ ದ ಡೆಫಿನೇಷನ್ ಆಫ್ ಅ ಫಂಕ್ಷನ್.
ಹಾಗಾದ್ರೆ ನಾವು ಇದರಿಂದ ಏನ್ ತಿಳ್ಕೊಬಹುದಪ್ಪ ಅಂತಂದ್ರೆ ಎವ್ರಿ ರಿಲೇಷನ್ ಈಸ್ ನೀಡ್ ನಾಟ್ ಟು ಬಿ ಎ ಫಂಕ್ಷನ್, ಹೌದಾ ಇಲ್ವಾ, ಬಟ್ ಎವ್ರಿ ಫಂಕ್ಷನ್ ಈಸ್ ಎ ರಿಲೇಷನ್ ಅಂತ ಹೇಳ್ಬಹುದು, ಹೌದಲ್ವಾ. ಏನೋ ಎವ್ರಿ ರಿಲೇಷನ್ ಈಸ್ ನೀಡ್ ನಾಟ್ ಟು ಬಿ ಎ ಫಂಕ್ಷನ್, ಯಾಕಂದ್ರೆ ನಮಗೆ ಇಲ್ಲೊಂದು ರಿಸ್ಟ್ರಿಕ್ಷನ್ ಇದೆ. ಏನ್ ರಿಸ್ಟ್ರಿಕ್ಷನ್ ಇದೆಯಪ್ಪ ಅಂತಂದ್ರೆ ಒಂದು ನಾನ್ ಎಂಪ್ಟಿ ಸೆಟ್ ಎ ಅಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೆ ಒಂದೊಂದೇ ಇಮೇಜ್ ಇರಬೇಕು ಅನ್ನೋ ಕಂಡೀಷನ್ ಇದೆ. ಏನಿರ್ಬೇಕು, ಒಂದೊಂದೇ ಇಮೇಜ್ ಇರಬೇಕು ಅನ್ನೋ ಕಂಡೀಷನ್ ಇದೆ. ಸೊ ಹಾಗಾಗಿ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರನೇ ಆ ರಿಲೇಷನ್ ಏನಾಗಿ ಕನ್ವರ್ಟ್ ಆಗುತ್ತೆ, ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಹಾಗಾದ್ರೆ ಸೊ ಬೇಸ್ಡ್ ಆನ್ ದ ಡೆಫಿನೇಷನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಸೊ ಎವ್ರಿ ರಿಲೇಷನ್ ಈಸ್ ನೀಡ್ ನಾಟ್ ಟು ಬಿ ಎ ಫಂಕ್ಷನ್, ಬಟ್ ಎವ್ರಿ ಫಂಕ್ಷನ್ ಈಸ್ ಎ ಏನಾಗುತ್ತೆ, ರಿಲೇಷನ್ ಅಂತ ಹೇಳ್ಬಹುದು. ಓಕೆನಾ. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎ ರಿಲೇಷನ್. ಹಾಗಾದ್ರೆ we'll move on to the types of functions. ಸೊ ನಿಮಗೆ ಈ ಟೈಪ್ಸ್ ಆಫ್ ಫಂಕ್ಷನ್ಸ್ ನಾವು ಫಸ್ಟ್ ಇಯರ್ ಅಲ್ಲಿ ರಿಲೇಷನ್ ಅಂದ್ರೆ ಏನಂತ ಕಲ್ತಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಈ ಸೆಟ್ ಎ ಅನ್ನ ನಾವೇನಂತ ಕರಿತಾ ಹೋಗ್ತೀವಿ, ನಾವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ವಿ ಎ ಅನ್ನ ನಾವು ಯಾವಾಗಲೂ ಡೊಮೈನ್ ಅಂತ ಕರಿತಾ ಹೋಗ್ತೀವಿ. ಯಾಕೆ ನಾವು ಎ ಅನ್ನ ಇಟ್ ಸೆಲ್ಫ್ ಡೊಮೈನ್ ಅಂತ ಕರಿತಾ ಹೋಗ್ತೀವಿ ಅಂತಂದ್ರೆಗಿನ, ಸೊ ಇಲ್ಲಿ ಎವ್ರಿ ಎಲಿಮೆಂಟ್ ಅಂತೇಳಿ ಮೆನ್ಷನ್ ಆಗಿದೆ. ಎವ್ರಿ ಎಲಿಮೆಂಟ್ಸ್ಗೂ ಏನಿರಬೇಕು, ಇಮೇಜಸ್ ಇರಬೇಕು. ಹಂಗಿದ್ರೆ ಮಾತ್ರನೇ ಅದೇನಾಗಿರ್ತದೆ, ಸೊ ಡೊಮೈನ್ ಆಗುತ್ತೆ, ಹೌದಾ ಅಲ್ವಾ. ಎವ್ರಿ ಎಲಿಮೆಂಟ್ ಅಂದ್ರೆ ಇಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿದ್ದಾವೆ. ಅಂದ್ರೆ ಇವೆಲ್ಲ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಳ್ತಾ ಇದೀವಿ. ಎಲ್ಲಾ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಳ್ತಾ ಇದೀವಿ ಅಂದ್ರೆ ಸೆಟ್ ಎ ಇಟ್ ಸೆಲ್ಫ್ ಇಸ್ ಆಕ್ಟ್ ಆಸ್ ಏನಾಗ್ತಾ ಹೋಗ್ತದೆ, ಡೊಮೈನ್ ಆಗಿ ಆಕ್ಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಇಲ್ಲಿ ಬಿ ಅನ್ನೋದು ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಸೊ ನಾವು ಕೋಡ್ ಡೊಮೈನ್ ಅಂತೇಳಿ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಕೋಡ್ ಡೊಮೈನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ಇದರಲ್ಲಿ ನಮ್ಗೆ ಇನ್ನೊಂದು ಏನ್ ಬರ್ತದೆ, ರೇಂಜ್ ಅಂತ ಬರ್ತದೆ. ರೇಂಜ್ ಇಸ್ ಈಕ್ವಲ್ಸ್ ಟು ಕಲೆಕ್ಷನ್ ಆಫ್ ಆಲ್ ದಿ ಇಮೇಜಸ್, ದಟ್ ಈಸ್ ಎ ಬಿ ಸಿ ಡಿ. ನೋಡಿ ಇದರಲ್ಲಿ ಈ ಬರಲ್ಲ, ಯಾಕಂದ್ರೆ ಸೊ ರೇಂಜ್ ಅಂತ ಏನಪ್ಪ ಅಂದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಲ್ ದಿ ಇಮೇಜಸ್ ಇನ್ ದ ಸೆಟ್ ಬಿ ಆಗುತ್ತೆ. ಕಲೆಕ್ಷನ್ ಆಫ್ ಆಲ್ ದಿ ಇಮೇಜಸ್ ನ ಮಾತ್ರ ನಾವೆಂತ ಕರಿತಾ ಹೋಗ್ತೀವಿ, ರೇಂಜ್ ಅಂತೇಳಿ ಕರಿತಾ ಹೋಗ್ತೀವಿ, ಹೌದಲ್ವಾ. ಸೊ ಈ ನಿಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕೇನೋ, ಡೊಮೈನ್, ಕೋಡೊಮೈನ್ ಮತ್ತೆ ರೇಂಜ್ ಅನ್ನೋದು, ಹೌದಲ್ವಾ. ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಟೈಪ್ಸ್ ಆಫ್ ಫಂಕ್ಷನ್ಸ್. ಸೊ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಎಷ್ಟು ಫಂಕ್ಷನ್ಸ್ ಇದಾವಪ್ಪ ಅಂದ್ರೆ ನಮಗೆ 5 ಟೈಪ್ಸ್ ಆಫ್ ಫಂಕ್ಷನ್ಸ್ ಇದಾವೆ. ಫಸ್ಟ್ ಒನ್ ಯಾವ್ದಪ್ಪ, ಒನ್ ಫಂಕ್ಷನ್ ಅಂತ ಇದೆ. ಏನೋ ಒನ್ ಫಂಕ್ಷನ್ ಅಂತ ಇದೆ. ಸೊ ದಿಸ್ ಒನ್ ಆಫ್ ಟೈಪ್. ನೆಕ್ಸ್ಟ್ ಏನಾವುದು, ಆನ್ ಟು ಫಂಕ್ಷನ್. ಸೊ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಒನ್ ಫಂಕ್ಷನ್ ಅಂತ ಕರಿತೀವಿ, ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವನು ಒನ್ ಫಂಕ್ಷನ್ ನ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಇಂಜೆಕ್ಟಿವ್. ಸೊ ಆನ್ ಟು ಫಂಕ್ಷನ್ ಅಂದ್ರೆ ಏನು, ಸಬ್ಜೆಕ್ಟಿವ್. ನೆಕ್ಸ್ಟ್ ಸೊ ಥರ್ಡ್ ಒನ್ ಯಾವ್ದೆ, ಒನ್ ಅಂಡ್ ಆನ್ ಟು ಫಂಕ್ಷನ್ಸ್ ಇದೆ. ಅಂದ್ರೆ ಎಂತ ಕರಿತೀವಿ, ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ಅದನ್ನ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೊ ಒನ್ ಆಯ್ತು, ಆನ್ ಟು, ಸೊ ಆನ್ ಟು ಆಯ್ತು, ಬೈಜೆಕ್ಟಿವ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಯಾವುದು, ಮೆನಿ ಒನ್ ಫಂಕ್ಷನ್. ನೆಕ್ಸ್ಟ್ ಯಾವ್ದಾವ್ದೆ, ಇಂಟು ಫಂಕ್ಷನ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ಇಂಟು ಫಂಕ್ಷನ್ಸ್. ಸೊ ಇವೆಲ್ಲದನ್ನು ನಾವೇನ್ ಮಾಡ್ತಾ ಹೋಗೋಣ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಫಸ್ಟ್ ಒನ್ ಯಾವ್ದಿದೆ, ಒನ್ ಫಂಕ್ಷನ್ ಆರ್ ಇಂಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನಿರಬಹುದು, ಅದಲ್ವಾ. ಫಸ್ಟ್ ಒನ್ ಯಾವುದು, ಒನ್ ಫಂಕ್ಷನ್. ಒನ್ ಫಂಕ್ಷನ್ ಅಂದ್ರೆ ಏನಪ್ಪಾ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಏನ್ ಹೇಳ್ತಿದ್ದಾರೆ ಡೆಫಿನೇಷನ್, ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ is defined to be a one or it is also called as injective if the images of distinct element of A under B are distinct ಆಗಿರಬೇಕು. ಹೆಂಗೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಸೆಟ್ ಎ ಅಂತ ತಗೊಳ್ತಾ ಹೋಗ್ತೀನಿ. ಸೆಟ್ ಎ ಅಂತ ತಗೊಂಡಾಗ ಇಲ್ಲಿದೆ 1 2 3 ತಗೊಳ್ಳೋಣ. ಸೆಟ್ ಬಿ ಅನ್ನು ತಗೊಳ್ತೀನಿ, ಬಿ ಅನ್ನೋದು ಎ ಬಿ ಸಿ ತಗೊಳ್ಳೋಣ. ಈಗ ನಾನು ಇಲ್ಲೊಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. 1 ಮ್ಯಾಪ್ಸ್ ಟು ಎ, 2 ಮ್ಯಾಪ್ಸ್ ಟು ಬಿ, 3 ಮ್ಯಾಪ್ಸ್ ಟು ಏನಾಗಿದೆ, ಸಿ ಆಗಿದೆ. ಹಾಗಾದ್ರೆ ಏನಂತೇವೆ, ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ, ಏನೋ distinct element of A having distinct images in set B. ಹಾಗಾದ್ರೆ ನಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ.
ಸೊ ನೆಕ್ಸ್ಟ್ ಒನ್ ಸೆಟ್ ಎ ಅಂತ ತಗೊಳ್ಳೋಣ, ಸೆಟ್ ಬಿ ಅಂತ ತಗೊಳ್ತೀನಿ. ಈಗ ಇಲ್ಲಿ 1 2 3 ಇದೆ, ಮ್ಯಾಪ್ಸ್ ಟು 4 ಆಗಿದೆ. ಈಗ 1 ಮ್ಯಾಪ್ಸ್ ಟು 4, 2 ಮ್ಯಾಪ್ಸ್ ಟು 4, 3 ಮ್ಯಾಪ್ಸ್ ಟು 4 ಆಗಿದೆ. ಫಂಕ್ಷನ್ ಮಾಡ್ತಾರೆ. ಹೌದಲ್ಲ, ಇದು ಕೂಡ ಫಂಕ್ಷನ್ ಅಲ್ವಾ? ಅಂದ್ರೆ ಏನಾಗುತ್ತೆ ನೋಡಿ, ಎಲ್ಲಾ ಎಲಿಮೆಂಟ್ಸ್ ಏನಿದೆ ಒಂದೊಂದೇ ಇಮೇಜ್ ಇದೆ. 1ಗೆ 4 ಇಮೇಜ್ ಆಗಿದೆ, 2ಗೆ 4 ಇಮೇಜ್ ಆಗಿದೆ, 3ಗೆ 4 ಇಮೇಜ್ ಆಗಿದೆ. ಒಂದೊಂದೇ ಇಮೇಜಸ್ ಇದೆ. ಅಂದ್ರೆ ಏನಂತ ಕರಿಬಹುದು? ಫಂಕ್ಷನ್ ಅಂತ ಕರಿಬಹುದು. ಆ ಫಂಕ್ಷನ್ ಅಲ್ಲಿ 1 1 ಅಂತ ಆಗಬೇಕು. ಆ ಫಂಕ್ಷನ್ ನ 1 1 ಫಂಕ್ಷನ್ ಅಂತ ಆಗ್ಬೇಕಂತ ಏನಾಗಬೇಕು? ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ ಹ್ಯಾವಿಂಗ್ ಮಸ್ಟ್ ಡಿಸ್ಟಿಂಕ್ಟ್ ಇಮೇಜಸ್ ಇರಬೇಕು. ಬಟ್ ಇಲ್ಲಿ ನೋಡಿ 1 2 3 4 1 2 3ಗೆ 4 ಅನ್ನೋದು ಏನಾಗಿದೆ? ಇಮೇಜಸ್ ಆಗಿದೆ. ಹಾಗಾದ್ರೆ ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ ಹ್ಯಾವಿಂಗ್ ಸೇಮ್ ಇಮೇಜ್ ಇದೆ. ಹಾಗಾದ್ರೆ ಇಂತಹ ಫಂಕ್ಷನ್ ನಾವೇನಂತ ಕರೆಯಲ್ಲ? 1 1 ಫಂಕ್ಷನ್ ಅಂತೇಳಿ ಕರೆಯಲ್ಲ. ಸೊ 1 1 ಫಂಕ್ಷನ್ ಅಂದ್ರೆ ಏನಾಗಿರ್ಬೇಕು? ದ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ the set A must have the distinct images in set B ಆಗಿರಬೇಕು. ಗೊತ್ತಾಗ್ತಿದೆ ಅಲ್ವಾ? ಅಂತಹ ಫಂಕ್ಷನ್ ನಾವೆಂತ ಕರಿತಾ ಹೋಗ್ತೀವಿ? 1 1 ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಜಸ್ಟ್ ಫಾರ್ ಸ್ವಲ್ಪ ಫನ್ನಿಗೆ ನಾವು ಬೇರೆ ಇನ್ನೊಂದು ಕಂಪೇರ್ ಮಾಡ್ಕೊಂಡ್ರೆ, ಈಗ ಇಲ್ಲೆಲ್ಲ ಬಾಯ್ಸ್ಗಳ ಕಲೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲೆಲ್ಲ ಗರ್ಲ್ಸ್ಗಳ ಕನೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಒಬ್ಬ ಬಾಯ್ಸು ಒಬ್ಬ ಗರ್ಲ್ಸ್ ಅನ್ನ ಮಾತ್ರ ಮ್ಯಾರೇಜ್ ಆಗ್ಬೇಕು. ಹಂಗಾದ್ರೆ ಮಾತ್ರನೇ ಅದನ್ನ ಅಂತ ಕರಿತೀವಿ 1 1 ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಯಾರಾದ್ರೂ ಮ್ಯಾರೇಜ್ ಆಗ್ಬೋದು, ಬಟ್ ಒಬ್ಬರನ್ನೇ ಆಗ್ಬೇಕು. ಅಂತಹದನ್ನ ನಾವೆಂತ ಕರಿತೀವಿ? 1 1 ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಬಟ್ ಇಲ್ಲಿ ನೋಡಿ ಏನಿದೆ, 1 2 3 4 3 ಮೆಂಬರ್ಸ್ ಒಬ್ಬರನ್ನೇ ಮ್ಯಾರೇಜ್ ಆಗೋ ಹಾಗಿಲ್ಲ. 3 ಮೆಂಬರ್ಸ್ ಏನಾಗೋ ಹಾಗಿಲ್ಲ, ಒಬ್ಬರನ್ನೇ ಮ್ಯಾರೇಜ್ ಆಗೋ ಹಾಗಿಲ್ಲ. ಅಥವಾ ಸೊ 1 2 3 ಇದ್ದು ಇಲ್ಲೇನಾದ್ರು ಎ ಬಿ ಸಿ ಸಮ್ ಇದ್ರೆ 1 ಮ್ಯಾಪ್ಸ್ ಟು 2, ಸೊ 2 ಮ್ಯಾಪ್ಸ್ ಟು ಎ, ಸೊ ಅಗೇನ್ 3 ಮ್ಯಾಪ್ಸ್ ಟು ಸಿ ಆದ್ರು ಇದನ್ನು ಕೂಡ ಏನಾಗಲ್ಲ, ಸೊ 1 1 ಫಂಕ್ಷನ್ ಆಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ನೋಡಿ 1 ಮತ್ತೆ 2 ಮ್ಯಾಪ್ಸ್ ಏನಾಗಿದೆ, ಹೀಗೆ ಆಗ್ತಾ ಇದೆ. ಅಂದ್ರೆ ಇಬ್ರು ಒಬ್ಬರನ್ನೇ ಮ್ಯಾರೇಜ್ ಆಗ್ತಿದ್ದಾರೆ ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಇಬ್ರು ಒಬ್ಬರನ್ನೇ ಮ್ಯಾರೇಜ್ ಆದ್ರೂ ಕೂಡ ಏನಾಗಲ್ಲ, 1 1 ಫಂಕ್ಷನ್ ಆಗಲ್ಲ. ಇವಾಗ್ಲೂ ಒಬ್ಬರನ್ನೇ ಮ್ಯಾರೇಜ್ ಆಗ್ಬೇಕು. ಹಂಗಾದ್ರೆ ಮಾತ್ರನೇ ಅದನ್ನ 1 1 ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ, ಅಲ್ವಾ? ಸೊ ಈಗ ನಾವು ಮ್ಯಾಥಮೆಟಿಕ್ಸ್ ಬರೋಣ. ಸೊ ಏನಪ್ಪಾ ಅಂದ್ರೆ 1 1 ಫಂಕ್ಷನ್ ಅಂತ ಹೇಳ್ಬೇಕಾದ್ರೆ ದ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ದ ಸೆಟ್ ಎ ಮಸ್ಟ್ ಹ್ಯಾವ್ ದ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಸೆಟ್ ಬಿ ಅಂಡರ್ ದ ಫಂಕ್ಷನ್ ಎಫ್ ಆಗ್ಬೇಕು. ಹಂಗಾದ್ರೆ ಮಾತ್ರನೇ ಅಂತ ಫಂಕ್ಷನ್ ನಾವು 1 1 ಫಂಕ್ಷನ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಡೆಫಿನೇಷನ್ this is the definition for 1 1 ಫಂಕ್ಷನ್. ಹಾಗಾದ್ರೆ ನಾವು ಎಲ್ಲದನ್ನು ಈ ರೀತಿಯಾಗಿ ಮ್ಯಾಪ್ ಬರ್ಕೊಂಡು, ಸೊ ಇದನ್ನ ನಾವೆಂತ ಕರಿತೀವಿ? ಆರೋ ಡಯಾಗ್ರಾಮ್ ಮೂಲಕ ನಾವು ಇದು ಮಾಡ್ತಾ ಇದ್ವಿ, ಡೆಫಿನೇಷನ್ ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಹಾಗಾದ್ರೆ ನಾವು ಮ್ಯಾಥಮೆಟಿಕಲಿ ಹೇಗೆ ನಾವು 1 1 ಫಂಕ್ಷನ್ ಅಂತೇಳಿ ಡಿಫೈನ್ ಮಾಡ್ಬೇಕಪ್ಪ, ಹೇಗೆ ನಾವು ಪ್ರೂವ್ ಮಾಡಬೇಕು 1 1 ಫಂಕ್ಷನ್ ಅಂತ ಹೇಳಿ ಅಂದ್ರೆ we'll see the algebraic algorithm to prove f is 1 1 function. ಹಾಗಾದ್ರೆ ಸ್ಟೆಪ್ 1 ಏನ್ ಹೇಳ್ತದೆ? ಸೊ ಫಸ್ಟ್ ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡಬೇಕು? ಲೆಟ್ ಅಸ್ ಅಸ್ಯೂಮ್ f of x1 is equals to f of x2 ಅಂತ ತಗೊಳ್ಬೇಕು. ಹಾಗಾದ್ರೆ ಸೊ ನಾವಿಲ್ಲಿ ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದಿದೆ, ಸೊ x1 x2 ಸಮ್ ಮ್ಯಾಪ್ಸ್ ಟು a ಅಂತ ತಗೊಳ್ಳೋಣ. ದಿಸ್ ಇಸ್ ದ ಸಮ್ ಫಂಕ್ಷನ್ a that is mapping from a to b ಅಂತ ತಗೊಳ್ಳೋಣ. ಹಾಗಾದ್ರೆ f of x1 is equals to f of x2 ಅಂದ್ರೆ ಏನು? ಇಮೇಜ್ ಅಲ್ವಾ? ಇಟ್ ಮೀನ್ಸ್ ನೋಡಿ ಇದನ್ನ ಹೆಂಗಪ್ಪ, ಎಫ್ ಆಫ್ 1 ಇಲ್ಲಿ ನೋಡಿ ನಾವು ಇದನ್ನ ಹೆಂಗ್ ಬರೀತೀವಿ? ಇನ್ ಕೇಸ್ ಏನಾದ್ರು ಸೊ ಇಲ್ಲಿ ಸಮ್ ಎಕ್ಸ್ ಇದ್ರೆ ನಾವಿಲ್ಲಿ ಅಂತ ತಗೊಳ್ತೀವಿ y ಅಂತ ತಗೊಳ್ತೀವಿ. ಇಟ್ ಇಸ್ ದ ಫಂಕ್ಷನ್ ಫ್ರಮ್ ಎಫ್ ಅಂತ ತಗೊಳ್ತೀವಿ. ಯಾವಾಗ ನೋಡಿ ಸೊ ನಾನ್ ಎಂಪ್ಟಿ ಸೆಟ್ ಎ ಟು ನಾನ್ ಎಂಪ್ಟಿ ಸೆಟ್ ಬಿ ಆದಾಗ ನಾವು ಎಕ್ಸ್ ಅನ್ನ ಇನ್ಪುಟ್ ಮಾಡಿದ್ರೆ, ಸೊ ಎಕ್ಸ್ ಅನ್ನ ಇನ್ಪುಟ್ ಮಾಡಿದ್ರೆ ನಾವೇನ್ ತಗೊಳ್ತೀವಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅಂತ ತಗೊಳ್ತೀವಿ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅನ್ನ ಅಥವಾ ವೈ ನ ನಾವೆಂತ ಕರಿತೀವಿ? ಇಮೇಜ್ ಅಂತ ಕರಿತೀವಿ, ಹೌದಲ್ವಾ? ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆಗಿದೆ ಅಂದ್ರೆ ನಾವೇಂತ ಕರಿಬಹುದು? ಎಫ್ ಆಫ್ ಎಕ್ಸ್ ಅನ್ನ ಇಮೇಜ್ ಅಂತ ಹೇಳಿ ಕರ್ಕೊಳ್ಬಹುದು. ಹಾಗಾದ್ರೆ ನಾನೇನ್ ತಗೊಳ್ತೀನಿ ಇಲ್ಲಿ? ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂದ್ರೆ ಏನಾಗಿದೆ? x1 ಮ್ಯಾಪ್ಸ್ ಟು ಎ ಆಗ್ತಾ ಇದೆ, x2 ಮ್ಯಾಪ್ಸ್ ಟು ಕೂಡ ಎಲ್ಲಿ ಹೋಗ್ತಾ ಇದೆ? ಎ ಗೆ ಮ್ಯಾಪ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಎರಡು ಡಿಫರೆಂಟ್ ಎಲಿಮೆಂಟ್ ಎಲ್ಲಿ ಮ್ಯಾಪ್ ಆಗ್ತಾ ಇದ್ದೇವೆ? ಸೇಮ್ ಎಲಿಮೆಂಟ್ ಗೆ ಮ್ಯಾಪ್ ಆಗ್ತಾ ಇದ್ದೇವೆ. ಸೊ ಫಾರ್ ಎನಿ ಆರ್ಬಿಟರಿ x1, x2 ಬಿಲಾಂಗ್ಸ್ ಟು ಎಲ್ಲಾಗಿರ್ತದೆ? ಡೊಮೈನ್ ಆಗಿದೆ ಅಂತ ಅನ್ಕೊಳ್ಳೋಣ. ಫಸ್ಟ್ ನಾವೇನಂತ ಅಸ್ಯೂಮ್ಷನ್ ತಗೊಳ್ಬೇಕು? ಸೊ ಇಮೇಜಸ್ ಆರ್ ಈಕ್ವಲ್ ಅಂತೇಳಿ ತಗೊಳ್ಬೇಕು.
ನೆಕ್ಸ್ಟ್ ನಾವೇನ್ ಪ್ರೂವ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್. ನಾನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂತ ಪ್ರೂವ್ ಮಾಡ್ತೀನಪ್ಪ ಅಂದ್ರೆ ನಾ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತೀನಿ. ಏನಂತ ಪ್ರೂವ್ ಮಾಡ್ತೀನಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬಿಡ್ತೀನಿ. ಅಂದ್ರೆ ಈ x1 x2 ಡಿಫರೆಂಟ್ ಅಲ್ಲ, ಈ x1 x2 ಬೇರೆ ಬೇರೆ ಅಲ್ಲ, ಈ x1 is equals to x2 ಅಂತ ಪ್ರೂವ್ ಮಾಡ್ಬಿಡ್ತೀನಿ. ಅಂದ್ರೆ ಏನಾಗ್ತಾ ಇದಾವೆ, ಈ x1 x2 ಡಿಫರೆಂಟ್ ಅಲ್ಲ, ಸೇಮ್ ಅಂತ ಪ್ರೂವ್ ಆಗ್ತಾ ಇದೆ. ಇಲ್ಲಿ ನಾವು x1 x2 ನಾವೇಂತ ತಗೊಂಡಿದೀವಿ, ಆರ್ಬಿಟರಿ ಎಲಿಮೆಂಟ್ ಅಂತ ತಗೊಳ್ತಾ ಇದೀವಿ. ಆರ್ಬಿಟರಿ ಎಲಿಮೆಂಟ್ ಅಂದ್ರೆ ಏನಂತ ಅರ್ಥಪ್ಪ ಅಂತಂದ್ರೆ ನಾವಿಲ್ಲಿ ಪ್ರತಿಯೊಂದು ಎಲಿಮೆಂಟ್ ನ ತಗೊಂಡು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಚೂಸ್ ಮಾಡ್ತೀನಿ. ಇನ್ ಕೇಸ್ ಅದು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಂದ್ರೆ ಅದು ಎಲ್ಲಾ ಎಲಿಮೆಂಟ್ಸ್ ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಅರ್ಥ. ಅದನ್ನ ನಾವೇನ್ ತಗೊಳ್ತೀವಿ, ಆರ್ಬಿಟರಿ ಅಂತ ತಗೊಳ್ತೀವಿ. ಎಂತ ತಗೊಳ್ತೀವಿ, ಆರ್ಬಿಟ್ರರಿ ಅಂತ ತಗೊಳ್ತೀವಿ. ದಟ್ ಇಸ್ ದ ಮೀನಿಂಗ್. ಒಂದು ಎಲಿಮೆಂಟ್ ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಂದ್ರೆ ಇನ್ನು ಉಳಿದ ಎಲ್ಲಾ ಎಲಿಮೆಂಟ್ಸ್ ಗೂ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ನಾನು ಏನ್ ಪ್ರೂವ್ ಮಾಡಿದೆ, x1 and x2 ಆರ್ ನಾಟ್ ಡಿಫರೆಂಟ್ ಎಲಿಮೆಂಟ್, ಬೋತ್ ಆರ್ ದ ಸೇಮ್ ಎಲಿಮೆಂಟ್ಸ್. ಹಾಗಾಗಿ x1 is equal ಆಯ್ತು, x2 ಆಯ್ತು ಅಂತಂದ್ರೆ ಏನಂತ ಅರ್ಥ, ಸೊ x1 x2 ಡಿಫರೆಂಟ್ ಅಲ್ಲ, x1 ಮ್ಯಾಪ್ಸ್ ಟು ಎಲಿಮೆಂಟ್ a ಆಗ್ತಾ ಇದೆ ಅಂದ್ರೆ ಸೊ ಡಿಫರೆಂಟ್ ಎಲಿಮೆಂಟ್ ಆಫ್ a ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್ ಇನ್ ಸೆಟ್ b ಅಂತ ಕನ್ಕ್ಲೂಡ್ ಮಾಡಬಹುದು. ಹಾಗಾದ್ರೆ ಡಿಫರೆಂಟ್ ಎಲಿಮೆಂಟ್ ಆಫ್ ಸೆಟ್ a ಹ್ಯಾವಿಂಗ್ ಡಿಫರೆಂಟ್ ಇಮೇಜಸ್ ಇನ್ ಸೆಟ್ b ಅಂದ್ರೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ಇಟ್ ಈಸ್ ಸೊ 1 ಫಂಕ್ಷನ್ ಅಂತ ಹೇಳಿ ನಾವೇನ್ ಮಾಡಬಹುದು, ಕನ್ಕ್ಲೂಡ್ ಮಾಡಬಹುದು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗಬಹುದಪ್ಪ ಅಂತಂದ್ರೆ ಸೊ 1 ಫಂಕ್ಷನ್ ಅಂತ ಪ್ರೂವ್ ಮಾಡ್ತಾ ಹೋಗಬಹುದು. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. 1 ಫಂಕ್ಷನ್ ಆರ್ ಇಂಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನಪ್ಪಾ ನಿಮಗೆ ಗೊತ್ತಿರಬೇಕು. ಇದು ಸೊ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ 5 ಮಾರ್ಕ್ಸ್ ಗೆ ಸೊ ಈ ಟಾಪಿಕ್ ಮೇಲೆನೆ ಕ್ವಶನ್ ಕೇಳ್ತಾರೆ. ಸೊ 1 ಫಂಕ್ಷನ್ ಅಂದ್ರೆ ಏನಿರಬೇಕು, ಸೊ ಎ ಫಂಕ್ಷನ್ f from a to b is defined to be 1 r is said to be a 1 or it is also called as injective function. ಅಂತಂದ್ರೆ ಏನಾಗಬೇಕು, if the images of a distinct element of a, if the images of a distinct element of a under b are distinct ಆಗಿರಬೇಕು. ಅಂದ್ರೆ distinct element of the set a must have distinct images in set b ಆದ್ರೆ ಸೊ ಅಂತಹ ಫಂಕ್ಷನ್ ನಾವೇನಂತ ಕರಿತೀವಿ, 1 ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ 1 ಫಂಕ್ಷನ್ ಆಗದೆ ಇದ್ರೆ ಏನಂತ ಕರಿತೀವಪ್ಪ ಅಂದ್ರೆ ಅದನ್ನ ಸೊ ಮುಂದಿನ ಟೈಪ್ಸ್ ಆಫ್ ಫಂಕ್ಷನ್ ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ಸೊ ಸೆಟ್ ಎ ಯಾವಾದ್ರೂ ಎಲಿಮೆಂಟ್ಸ್ ಇರಲಿ, 1 2 3 ಇರಲಿ, ಅದಕ್ಕೆ ಎ ಬಿ ಸಿ ನೇ ಸೊ ಡಿಫ್ರೆಂಟ್ ಇರಬೇಕು. ಈ ರೀತಿಯಾಗಿ ಏನಾಗಬಾರ್ದು, ಒಂದೇ ಎಲಿಮೆಂಟ್ಸ್ ಗೆ ಎಲ್ಲವೂ ಮ್ಯಾಪ್ ಆಗ್ಬಾರ್ದು, ಅಥವಾ ಯಾವ್ದಾದ್ರು 2 ಎಲಿಮೆಂಟ್ಗೂ ಒಂದಕ್ಕೆ ಮ್ಯಾಪ್ ಆಗ್ಬಾರ್ದು ಅಂತಂದ್ರೆ ನಾವೆಂತ ಕರೆಯಲ್ಲ, 1 ಫಂಕ್ಷನ್ ಅಂತ ಹೇಳಿ ಕರೆಯಲ್ಲ. ಗೊತ್ತಲ್ವಾ, ಇಟ್ ಇಸ್ ನಾಟ್ 1 ಫಂಕ್ಷನ್ ಅಂತ ಕರಿಬಹುದು. ಹಾಗಾದ್ರೆ ಅದನ್ನ ಮ್ಯಾಥಮೆಟಿಕಲಿ ಹೇಗೆ ನಾವು ಪ್ರೂವ್ ಮಾಡಬಹುದಪ್ಪ ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ದ 2 ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಇಮೇಜ್. f of x1 is equal ನಾವೇಂತ ಅನ್ಕೋಬೇಕು, f of